ನಂದಾಗಿತ್ತು. ಅವರು ಕೊನೆ ಸಲ ಬೆಂಗಳೂರಿಗೆ ಬಂದಿದ್ರು. ಆವಾಗ ನಾನು ಕೂಡ ನಾವೆಲ್ಲ ಹೋಗಿದ್ವಿ, ನಮ್ಮ ಅತ್ತೆ ಮಾವ ಎಲ್ಲ ಹೋಗಿದ್ವಿ. ಆಗ ನಾನಿನ್ನು ಬರೋಕ್ಕಾಗಲ್ಲ, ಇದೇ ಕೊನೆ ಅಂತ ಹೇಳಿದ್ರು. ಉಪನ್ಯಾಸ ಮಾಡಿದ್ರು. ಆಮೇಲೆ ಕಾರ್ನಲ್ಲಿ ಬಂದು ಕೂತ್ಕೊಂಡ್ರು. ಆವಾಗ ಎಲ್ಲ ಒಂದು 20-25 ಜನ ಎಲ್ಲ ಸಾಲಿಗೆ ನಿಂತಿದ್ವಿ. ಅವ್ರನ್ನ ಕೊನೆ ಸಲ ಇನ್ನು ಬರೋಕ್ಕಾಗಲ್ಲ ಅಂತಾರೆ ಅಂತ ಅಂದ್ಬಿಟ್ಟು ಎಲ್ಲ ಸಾಲಿಗೆ ನಿಂತಿದ್ವಿ. ಅದೆಲ್ಲರೂ ಹೋಗಿ ಕೈ ಮುಗಿದ್ರೆ ಅವರು ಎಲ್ಲರ ಕೈಗಳನ್ನ ಸ್ಪರ್ಶ ಮಾಡಿ ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟರು. ಆ ಒಂದು ಭಾಗ್ಯ ಕೂಡ ನನಗೆ ಆ ಒಂದು ಪತ್ರದಿಂದ ಒಳ್ಳೆಯದಮ್ಮ ಅಂತ ಹೇಳಿದ್ರು. ಅದು ಒಂದು ನನ್ನ ಒಂದು ಅನಿಸಿಕೆ ಹೇಳಿದ್ದೀನಿ. ನಂತರ ವಾಸುದೇವಯ್ಯನವ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಸರಳ ಜೀವಿಗಳು. ಎಷ್ಟು ಸರಳ, ಊಟ ಎಷ್ಟು ಸರಳ, ಅವರ ಜೀವನ ಎಷ್ಟು ಸರಳ ಅಂತ ಹೇಳಿದ್ರೆ, ಒಂದ್ಸಲ 2 ಸಲ ನಿಟ್ಟರಿಗೆ ಬಂದಿದ್ರು. ನಂಗೆ ತಿಳಿದಿರೋ ಹಂಗೆ ಅವ್ರು ಬರ್ಬೇಕಾದ್ರೇನೆ ಹೇಳೋರು, ನನ್ನ ಊಟಕ್ಕೆ ಸೊಪ್ಪಿನ ಪಲ್ಯ, ಅದಕ್ಕೆ ಬಹಳ ಸ್ವಲ್ಪ ಉಪ್ಪು ಹಾಕಿ ಕಾಯಿ ಹಾಕಿ ಅಷ್ಟೇ, ನಾವು ಊಟಕ್ಕೆ ಅಷ್ಟು ಮಾಡ್ಬೇಕಮ್ಮ ಅಂತ. ಅದು ನಾನೇ ರೆಡಿ ಮಾಡ್ತಾ ಇದ್ದೆ. ಆಗ ಅದು ತುಂಬ ಚೆನ್ನಾಗಿ ಮಾಡಿದ್ದೀಯಮ್ಮ, ನಿಮ್ಗೆ ಮುಂದೆ ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದರು. ಇವೆರಡು ನನ್ನ ಒಂದು ಅನಿಸಿಕೆಯನ್ನು ಅವರಿಬ್ಬರ ಬಗ್ಗೆ ನಾನು ಹಂಚ್ಕೊಂಡಿದ್ದೇನೆ. ಹಾಗೆ ಈಗ ಯೋಗ ಮಾರ್ಗ ಅಂತಕ್ಕಂಥ ಈ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ನಾವೀಗ ಆರಿಸ್ಕೊಂಡಿದ್ದೀವಿ. ಇದು ಬಹಳ ಸರಳವಾಗಿದೆ. ನಮ್ಮ ಆಧ್ಯಾತ್ಮ ಜೀವನಕ್ಕೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನಾವು ಯೋಚನೆ ಮಾಡಿ ಹೇಗೆ ನಾವು ಆಧ್ಯಾತ್ಮಿಕ ಸಾಧಕರಾಗಬೇಕು ಅಂತಕ್ಕಂಥದ್ದನ್ನು ನಾವು ಆಡೋ ಮಾತು ಹೇಗಿರಬೇಕು, ನಮ್ಮ ಯೋಚನೆಗಳು ಹೇಗಿರಬೇಕು, ನಮ್ಮ ಕೆಲಸಗಳು ಹೇಗಿರಬೇಕು, ನಾವು ಪ್ರತಿಯೊಂದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ನಾವು ನೋಡ್ಕೊಂಡಾಗ ನಮ್ಗೆ ಅನ್ಸುತ್ತೆ ಅಷ್ಟು ಸರಳವಾಗಿ ಈ ಒಂದು ಅಂಶವನ್ನು ಕೊಟ್ಟಿದ್ದಾರೆ. ಯೋಗ ಅಂತಂದ್ರೆ ಮುಂದಾಗುವುದು, ಮಾರ್ಗ ಅಂದ್ರೆ ದಾರಿ ಅಥವಾ ಪಥ. ಹೀಗೆ ನಾವು ಈಗ ನಾವು ಎಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗ್ತಕ್ಕಂಥ ದಾರಿಯನ್ನ, ಆ ಪ್ರಯಾಣವನ್ನ ಕೈಗೊಂಡಿದ್ದೇವೆ. ಆ ಪಥದಲ್ಲಿ ನಾವು ಹೇಗೆ ಒಂದಾಗಬೇಕು ಅನ್ನೋದನ್ನ ಶ್ರೀರಾಮರು ಹೇಳ್ತಾರೆ. ನೋಡಿ, ಇದು ಕಾಣಿಸ್ತಾ ಇದೆಯಾ ಶ್ರೀರಾಮರ ಫೋಟೋ? ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಹೇಳ್ತಾರೆ ನೋಡಿ, ನಮ್ಮ ಅಭಿವೃದ್ಧಿಯು ಯಾವ ದಿಕ್ಕಿನ ಕಡೆಗೆ ನಡೆಯುತ್ತಿದೆಯೋ ಆ ಗುರಿ ಮುಖ್ಯವಾದುದು, ನಾವು ಅದರಿಂದ ಎಷ್ಟು ದೂರ ಇರಬೇಕು ಎಂಬುದು ಮುಖ್ಯವಲ್ಲ ಅಂತ ಹೇಳ್ತಾರೆ ಶ್ರೀರಾಮರು. ನಮ್ಮ ಅಭಿವೃದ್ಧಿ ಯಾವ ದಿಕ್ಕಿನ ಕಡೆ ಹರಿತಾ ಇದೆ ಅದು ಮುಖ್ಯನೇ ಹೊರತು ನಾವು ಅದರಿಂದ ಎಷ್ಟು ದೂರ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಅಂತಾರೆ. ಯಾಕೆ ಅಂತಂದ್ರೆ, ನಾವು ಸರಿಯಾದ ದಾರಿಲಿ ನಿಂತ್ಕೊಂಡಿದ್ರೆ ಒಂದಲ್ಲ ಒಂದ್ ದಿವಸ ನಾವು ಗುರಿ ಮುಟ್ತೀವಿ. ನಮ್ಮ ದಾರಿನೇ ತಪ್ಪಾಗಿದ್ರೆ ನಾವು ಏನು ಅಂದ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ದಾರಿ ಹೇಗಿರಬೇಕು, ಆ ದಾರಿಯಲ್ಲಿ ನಾವು ಪ್ರತಿಯೊಂದು ಕ್ಷಣವೂ ಯಾವ ರೀತಿ ನಾವು ಎಚ್ಚರ ತಗೋಬೇಕು ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ, ಬಹು ಸುಂದರವಾಗಿ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಈ ಒಂದು ಗ್ರಂಥದಲ್ಲಿ 7 ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯಾವ 7 ವಿಚಾರಗಳು ಅಂದ್ರೆ, ಮೊದಲನೇದಾಗಿ ಯೋಗ ಮಾರ್ಗ. ಅಲ್ಪವೆಂದು ಕಾಣಿಸಿಕೊಳ್ಳುವ ವಿಷಯಗಳು. ನೋಡಿ, ಇಲ್ಲೇ ನಾವು ಜಾರ್ತಾ ಇದ್ದೀವಿ. ಅಲ್ಪವೆಂದು ಕಾಣಿಸಿಕೊಳ್ಳುವ ವಿಷಯಗಳು. ಕರ್ಮವನ್ನು ಹಿಂದು ಮುಂದು ಮಾಡುವುದು. ನಮ್ಮ ವಿಕಾಸಕ್ಕೆ ಅಗತ್ಯವಾದ ಕೆಲವು ನಮೂನೆಯ ಅನುಭವಗಳು. ಅವಶ್ಯಕವಾಗಿರುವುದು ಒಂದೇ ಒಂದು, ತೆರೆದ ಮನಸ್ಸು ಮತ್ತು ಪ್ರೇಮ ಅಂತ ಹೇಳಿ ಈ 7 ವಿಚಾರಗಳ ಬಗ್ಗೆ ಅವರು ಬಹಳ ಸರಳವಾಗಿದೆ. ಎಷ್ಟದೇ ಹೇಳಿದ್ರು ಕೂಡ ಇದು ಕಡಿಮೆನೇ ಅನ್ಸುತ್ತೆ, ಅಷ್ಟು ಸರಳವಾಗಿದೆ. ಎಷ್ಟು ವ್ಯವಸ್ಥಿತವಾಗಿ ರೂಪುಗೊಂಡಿದೆ ಅಂತಂದ್ರೆ, ಕೆಲವೊಂದು ವಿಚಾರಗಳನ್ನ ಬಹಳ ಒತ್ತು ಕೊಟ್ಟು ಬಹಳ ಆಳವಾಗಿ ನಾವು ಇಳಿಬೇಕಾಗಿದೆ. ಅಂತ ಒಂದು ಉನ್ನತವಾಗಿರ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಯೋಗ ಮಾರ್ಗ ಅಂತ ಮೊದಲನೇದಾಗಿ ಹೇಳ್ತಾರೆ, ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಸಾವಿರಾರು ಜನಗಳಲ್ಲಿ ಕೆಲವರು ಮಾತ್ರ ಯೋಗಿಗಳಾಗುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಹಾಗೆ ಪ್ರಯತ್ನ ಪಡುವ ಕೆಲವರಲ್ಲಿ
ಎಲ್ಲೋ ಒಬ್ಬನು ಮಾತ್ರ ನನ್ನನ್ನು ತಿಳಿಯುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನೋಡಿ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಈಗ ನಾನು 7ನೇ ಅಧ್ಯಾಯವನ್ನೇ ನಾನು ಪಠಣೆ ಮಾಡಿದೆ. ಅದರಲ್ಲಿ 7ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ ಏನಿದೆ ಅಂದ್ರೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಎಷ್ಟು ಕೋಟಿ ಜನಸಂಖ್ಯೆಯಲ್ಲಿದ್ದೀವಿ, 600 ಕೋಟಿ ಜನಸಂಖ್ಯೆಯಲ್ಲಿದ್ದೀವಿ. ಅಷ್ಟೊಂದು ಜನಸಂಖ್ಯೆಯಲ್ಲಿ ಎಲ್ಲೋ ಕೆಲವರು ಮಾತ್ರ ಯೋಗಿಗಳಾಗುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಪ್ರಯತ್ನ ಪಟ್ಟವರಲ್ಲಿ ಎಲ್ಲೋ ಕೆಲವರು ಮಾತ್ರ ನನ್ನ ತಿಳಿತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ ಅಂತಾರೆ. ಇದು ಅಕ್ಷರಶಃ ನಿಜ, ಎಲ್ಲ ಕಾಲಕ್ಕೂ ಸತ್ಯ ಇದು. ಈಗ ನಾವು ಈ ಪ್ರಪಂಚದ ಒಂದು 600 ಕೋಟಿ ಜನಸಂಖ್ಯೆ ಇದ್ದೇವೆ. ಅದ್ರಲ್ಲಿ ನಾವು ಟಿಆರ್ಎಸ್ ಸದಸ್ಯರು ಎಷ್ಟು ಜನ ಆಗಿದ್ದೇವೆ? ಕೇವಲ 35,000 ಜನ ಇದ್ದೇವೆ ಅಂತ ಅನ್ಕೊಂಡಿದ್ದೀನಿ. ನಾನೆಲ್ಲ ಕೇಳಿರೋದು 35,000 ಜನ ಇದ್ದೀವಿ. ಅಷ್ಟು ಜನದಲ್ಲಿ ನಾವು ಕೆಲವರೆಲ್ಲ ಬರೀ ನಂಬರ್ ಆಗಿರ್ತಾರೆ ಅಷ್ಟೇ. ನಿಜವಾಗ ನಾವು ಸಾಧನೆ ಮಾಡಬೇಕು, ಏನ್ ಕೇಳ್ತಾ ಇದ್ದೀವಿ ಅದನ್ನು ಅನುಷ್ಠಾನ ಮಾಡಬೇಕು, ನಮ್ಮ ಗುರಿಯ ಕಡೆ ಹೆಜ್ಜೆ ಇಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲೋ ಕೆಲವರು. ಅಂಥ ಕೆಲವರಲ್ಲಿ ಎಲ್ಲೋ ಒಬ್ರು ನನ್ನನ್ನು ಸೇರ್ತಾರೆ ಅಂತ ಹೇಳ್ತಾರೆ. ನೋಡಿ, ಯಾಕೆ ಈ ತರ ಆಗ್ತದೆ? ಎಲ್ಲೋ ಅಷ್ಟು ಜನ ಪ್ರಯತ್ನ ಪಟ್ರು, ಎಲ್ಲೋ ಕೆಲವರು ಮುಂದಕ್ಕೆ ಹೋಗ್ತಾರೆ, ಮತ್ ಕೆಲವರು ದಾರಿಲೇ ಬಿದ್ದು ಹೋಗ್ತಾರೆ. ಯಾಕೆ ಹಿಂಗಾಗ್ತದೆ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಹಾಗೆ ಪ್ರಯತ್ನ ಪಟ್ಟವರಲ್ಲಿ ಎಲ್ಲೋ ಕೆಲವರು ಒಬ್ಬರು ಮಾತ್ರ ನನ್ನನ್ನು ತಿಳಿತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಎಲ್ಲ ಒಬ್ರು ತಿಳಿತಾರೆ. ಯಾಕೆಂದ್ರೆ ಗುರಿ ಮುಟ್ಟೋವರೆಗೂ ಕೂಡ ಮಧ್ಯ ಮಧ್ಯ ನಮ್ಮ ಕೊರತೆಗಳು, ನೋವುಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ನಮ್ಮನ್ನ ಕಾಡಿಸ್ತಾ ಇರ್ತವೆ. ಇನ್ನೂ ಕೆಲವು ಗ್ರಂಥಗಳು ಏನ್ ಹೇಳ್ತಾರೆ ಅಂತಂದ್ರೆ, ಇದನ್ನ ಕತ್ತಿಯ ಅಲುಗಿನ ಮೇಲೆ ನಡೆಯುವುದಕ್ಕೆ ಹೋಲಿಸ್ತಾರೆ. ನೋಡಿ, ಯೋಗ ಮಾರ್ಗ ಅಂತಂದ್ರೆ ಅದು ಅಷ್ಟು ಕಠಿಣ. ಕತ್ತಿಯ ಅಲುಗಿನ ಮೇಲೆ ಪ್ರಯಾಣ ಮಾಡೋದು ಎಷ್ಟು ಕಠಿಣವಾಗಿರ್ತದೆ, ಎಷ್ಟು ಚೂಪಾಗಿರ್ತದೆ, ಆ ಕಡೆ ಈ ಕಡೆ ವಾಲೋಂಗಿಲ್ಲ, ಅಂತಹ ಒಂದು ರೀತಿ ಅಷ್ಟು ಕಠಿಣವಾಗಿರ್ತದೆ ಅಂತ ರೀತಿ ಕೆಲವು ಗ್ರಂಥಗಳಲ್ಲಿ ಅದನ್ನು ಕೂಡ ಆ ಮಟ್ಟಕ್ಕೆ ಹೋಲಿಸ್ತಾರೆ. ಯೋಗ ಮಾರ್ಗ ಅಷ್ಟು ಕಠಿಣವೆಂದು ಅವುಗಳ ಅಭಿಪ್ರಾಯ, ಅವರ ಅಭಿಪ್ರಾಯ ಅಷ್ಟು ಕಠಿಣವಾಗಿದೆ ಯೋಗ ಮಾರ್ಗ, ಅಷ್ಟು ಕಷ್ಟನಪ್ಪ, ನಮ್ದೇಲಿ ಆಗೋದಿಲ್ಲ ಅಂತಕ್ಕಂಥ ರೀತಿ ಅವರು ವರ್ಣಿಸ್ತಾರೆ. ಇದು ಎಷ್ಟು ಕಠಿಣವೆಂದರೆ ಇದನ್ನು ಪ್ರವೇಶಿಸಿದವರು ಇದರ ಕಷ್ಟಗಳನ್ನು ನೋಡಿ ಹೆದರಿ ಮಧ್ಯದಲ್ಲಿಯೇ ಈ ದಾರಿಯನ್ನು ಬಿಟ್ಟು ಬೇರೆ ದಾರಿಗಳಿಗೆ ಹೋಗುತ್ತಾರೆಂಬ ಭಯ. ನೋಡಿ, ಅಷ್ಟೊಂದು ಇದಕ್ಕೆ ಭಯ ಪಡ್ತಾರೆ. ಯಾಕೆ ಭಯ ಪಡ್ತಾರೆ? ಎಷ್ಟೋ ಜನ್ಮಗಳಿಂದ ನಾವು ಕೂಡಾಕೊಂಡ್ ಬಂದ್ಬಿಟ್ಟಿದೀವಿ, ಅವನ್ನೆಲ್ಲ ಯಾವಾಗ ತಿರುಗು ಮುರುಗು ಮಾಡ್ಬೇಕಾಗ್ತದೆ. ನಾವು ಕಟ್ಕೊಂಡ್ ಬಂದಾಗ ಏನೂ ಪ್ರಯೋಜನ ಇಲ್ಲ ಅಂತಕ್ಕಂಥ ಅರಿವಾಗ್ತದೆ. ಅವಾಗ ಏನ್ ಮಾಡ್ತಾರೆ? ಭಯ ಆಗ್ಬಿಟ್ಟು ಬೇರೆ ಕಡೆ ದಾರಿ ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಭಯ. ಆದ್ದರಿಂದಲೇ ಯೋಗಿಗಳಾಗಬೇಕೆಂದು ಅನೇಕರು ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ಒಬ್ಬರೋ ಇಬ್ಬರೋ ಕೊನೆಯವರೆಗೂ ಹೋಗಿ ಜಯ ಗಳಿಸುತ್ತಾರೆಂಬ ಅಭಿಪ್ರಾಯವಿದೆ. ಈ ತರ ಅಭಿಪ್ರಾಯ ಇದೆ. ಆದರೆ ನಾವು ಎಲ್ಲರೂ ಕೂಡ ಗುರಿ ಮುಟ್ತೀವಿ. ಭಗವಂತನಿಂದ ನಾವೆಲ್ಲ ಏನೇನು ಇಷ್ಟು ಜನಸಂಖ್ಯೆ ಬಂದಿದ್ದೀವಿ, ಅವರು ಕೊನೆಗೆ ಒಂದಲ್ಲ ಒಂದು ದಿವಸ ನಾವು ಹಿಂದೆ ಅಧ್ಯಯನ ಮಾಡಿದ್ವಿ. ಪ್ರಾಮಾಣಿಕ ಪ್ರಯತ್ನ ಯಾರು ಮಾಡ್ತೀವಿ ಅವರು ಈ ಒಂದು 6ನೇ ಜನಾಂಗ ಪ್ರಸ್ತಾಪನೆ ಆಗ್ತಾ ಇದೆ. 7ನೇ ಜನಾಂಗಕ್ಕೆ ಎಷ್ಟೋ ಜನ ಮುಂದಕ್ಕೆ ಹೋಗಿರ್ತೀವಿ. ಇನ್ನು ಉಳಿದವರೆಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಮುಟ್ತೀವಿ. ಹಾಗೆ ಎಲ್ಲೋ ಯಾವಾಗ್ಲೂ ಮುಟ್ಟೋದಕ್ಕಿನ್ನ ನಾವು ಸಾಧನೆ ಮಾಡಿ ನಮ್ಗೆಲ್ಲ ಅನುಕೂಲತೆ ಕೊಟ್ಟಿದ್ದಾರೆ. ಆಧ್ಯಾತ್ಮ ಜ್ಞಾನ ಇದೆ. ಈಗ ನಮ್ಗೆ ಸಾಕಷ್ಟು ಬೋಧೆಗಳು ಸಿಗ್ತಾ ಇದೆ. ಮೊದಲಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ನೋಡಿ, ನಾಳೆ ಆಷಾಢ ಪೂರ್ಣಿಮಾ, ಆವಾಗ ಗವಿರಂಗಪುರ ಸೇರ್ತಾ ಇದ್ವಿ. 500-600 ಜನ ತನಕ ಸೇರ್ತಾ ಇದ್ವಿ. ಅವಾಗ ಎಲ್ಲೋ ಒಂದೊಂದು ಆಗ್ತಾ ಇತ್ತು. ಯಡಿಯೂರಿನಲ್ಲಿ ಆಗ್ತಾ ಇತ್ತು, ಬೆಂಗಳೂರಿನಲ್ಲಿ ಆಗ್ತಾ ಇತ್ತು, ಬಾಕಿ ಕಡೆ ಸಿಗ್ತಾ ಇರ್ಲಿಲ್ಲ. ಅವಾಗ ಬೋಧೆ ಬೇಕು ಅಂತಂದ್ರೆ ತುಂಬಾ ಜನ ಸೇರ್ತಾ ಇದ್ವಿ. ಅದಕ್ಕೆ ಎಲ್ಲ ಕಡೆನೂ ಅಲ್ಲಲ್ಲಿ ಅವರೆಲ್ಲ ಅರ್ಜಿಗಳೆಲ್ಲ ಮಾಡ್ಕೊಳೋದ್ರಿಂದ ಈಗ ಜನಗಳು ಕಡಿಮೆ ಆಗಿದ್ದಾವೆ. ನಾಳೆ ಆಷಾಢ ಪೂರ್ಣಿಮಾ ಉತ್ಸವ, ಅದನ್ನು ನಾವು ಮರಿದಂಗೆ ಎಲ್ಲರೂ ನಾಳೆ ನೋಡಿ ತುಂಬಾ ಒಂದು ಲಲಿತಾ ಅವ್ರ ಕ್ಲಾಸ್ ತಗೊಂತಾ ಇದ್ದಾರೆ. ಇಲ್ಲಿ ಕೊನೆಯವರೆಗೂ ಹೋಗಿ ಜಯಗಳಿಸ್ತಾರೆ ಕಮ್ಮಿ ಅಂತಕ್ಕಂಥ ಅಭಿಪ್ರಾಯ ಇದೆ. ಸಾಧಕರು ಬಹಳ ಎಚ್ಚರಿಕೆಯಿಂದ ಇರಬೇಕೆಂದು, ಎಷ್ಟು ಕಷ್ಟಗಳು ಬಂದರೂ ಬಿಡದೆ ಕೊನೆಯವರೆಗೂ ಪಟ್ಟು ಬಿಡು ಸಾಧಿಸಬೇಕೆಂದು ಕೆಲವರು ಅರ್ಥ ಮಾಡುತ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ? ಏನ್ ಬಂದ್ರು ಕೂಡ ಬಿಡದೆ ಪಟ್ಟು ಹಿಡ್ಕೊಂಡು ಸಾಧನೆ ಮಾಡಬೇಕು ಅಂತ ಕೂಡ ಅರ್ಥ ಮಾಡ್ತಾರೆ. ಈ ಕಷ್ಟಗಳು ಯಾಕೆ ಬರ್ತವೆ?
ನಾವು ಮಾಡಿದ್ದೆ ಅಂತ ನಮಗೆ ಗೊತ್ತಿದೆ, ನಾವೇ ತಲೆ ಮೇಲೆ ತುಂಬ್ಕೊಂತೀವಿ ಅಂತೆಲ್ಲ ಗೊತ್ತಿದೆ. ಆದ್ರೂ ಕೂಡ ಅದನ್ನೆಲ್ಲ ಮರೆತು ಕೆಳಗೆ ಜಾರ್ತಾ ಹೋಗ್ತೀವಿ. ಅದಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಉದಾಹರಣೆ ಇದೆ. ಏನು ಅಂತಂದರೆ, ಒಬ್ಬರು ಡಾಕ್ಟ್ರು ಇದ್ದಾರೆ. ಆ ಡಾಕ್ಟ್ರು ಒಂದು ವಿಚಾರ ಮಾತಾಡ್ತಾ ಏನು ಹೇಳ್ತಾರೆ ಅಂತಂದರೆ, ನೀವು ಸುಮ್ಮನೆ ತಲೆ ಮೇಲೆ ಭಾರ ಹೊತ್ಕೊಂಡು ಕೂತ್ಕೊಂತೀರಿ, ಅದೇ ನಿಮಗೆ ತೊಂದರೆ ಕೊಡ್ತದೆ ಅಂತ ಹೇಳಿದ್ರು. ಅದಕ್ಕೆ ಹೇಗೆ ಸರ್ ನಾವೇ ತಲೆ ಮೇಲೆ ಹೊತ್ಕೊಂತೀವ ಅಂತ ಕೇಳ್ತಾರೆ. ಅದಕ್ಕೆ ಡಾಕ್ಟ್ರ್ ಒಂದು ಪ್ರಯೋಗ ಮಾಡಿ ತೋರಿಸ್ತಾರೆ. ಏನು ಹೇಳಿದ್ರು ಅಂದರೆ, ಅಲ್ಲಿ ಮೇಜಿನ ಮೇಲೆ ಒಂದು ಹೂವಿನ ಗುಚ್ಛ ಇತ್ತು. ಅದು ಕೈಲಿ ಹಿಡ್ಕೊಂಡು ಎಲ್ಲರಿಗೂ ಕಾಣುವಂತ ಎತ್ತಿ ಹಿಡ್ಕೊಂತಾರೆ. ಇದು ತೂಕ ಎಷ್ಟಿರ್ಬೋದು ಅಂತಾರೆ. ಒಬ್ಬರು ಒಂದೊಂದು ರೀತಿ 250 ಗ್ರಾಮು, 300 ಗ್ರಾಮು, 400, 500 ಅಂತ ಹೇಳ್ತಾರೆ. ಆವಾಗ ಡಾಕ್ಟರ್ ಏನು ಹೇಳ್ತಾರೆ, ಅಂದಾಜು ಇದ್ರ ತೂಕ ಒಂದು 500 ಗ್ರಾಮ್ ಇರ್ಬೋದು. ಈಗ ನಾನು ಇದನ್ನು ಎತ್ತಿ ಹಿಡ್ಕೊಂಡಿದ್ದೀನಿ, ಒಂದು 10 ನಿಮಿಷ ಹೀಗೆ ಹಿಡ್ಕೊಂಡ್ರೆ ಏನಾಗ್ತದೆ? ಏನೂ ಆಗೋದಿಲ್ಲ ಅಂದರು. ಅರ್ಧ ಗಂಟೆ ಹಿಡ್ಕೊಂಡ್ರೆ ಏನಾಗ್ತದೆ? ಕೈ ನೋವು ಬರ್ತದೆ. 2 ಗಂಟೆ ಹಿಡ್ಕೊಂಡ್ರೆ ಏನಾಗ್ತದೆ? ಕೈ ಮರಗಟ್ಟಿ ಹೋಗ್ತದೆ. ನೋಡಿ, ಸರಿಯಾಗಿ ಹೇಳ್ತಾ ಇದ್ದೀರಾ. ಅದನ್ನ ಹಾಗೆ ಇಟ್ಕೊಂಡ್ರೆ ಗಂಟೆಗಟ್ಟಲೆ ಹಿಡ್ಕೊಂಡು ಏನಾಗ್ತದೆ? ಕೈ ಮರಗಟ್ಟಿ ಹೋಗ್ತದೆ. ಆವಾಗ ಏನಾಗ್ತದೆ? ಇನ್ನೂ ತುಂಬ ಹೊತ್ತು ಹಿಡ್ಕೊಂಡು ಏನಾಗ್ತದೆ? ದಿನಗಟ್ಟಲೆ ಹಿಡ್ಕೊಂಡಾಗ ಏನಾಗ್ತದೆ? ನಿಮ್ಮ ತೋಳು ನಿರುಪಯೋಗವಾಗ್ತದೆ, ರಕ್ತ ಸಂಚಾರ ನಿಂತು ಹೋಗ್ತದೆ, ಆ ತೋಳು ಪಾರ್ಶ್ವವಾಯುವಿಗೆ ತುತ್ತಾಗ್ತದೆ, ಚಿಕಿತ್ಸೆಗಾಗಿ ಆಸ್ಪತ್ರೆ ಸೇರ್ಬೇಕಾಗ್ತದೆ ಅಂತ ಹೇಳಿದ್ರು. ಹೌದು, ಖಂಡಿತವಾಗಿ ಸರಿಯಾಗಿ ಹೇಳ್ತಾ ಇದ್ದೀರಾ. ಆದ್ರೆ ಆ ಹೂವಿನ ಗುಚ್ಛಕ್ಕೆ ಏನಾದ್ರು ತೊಂದರೆ ಆಗಿದ್ಯಾ? ಅದು ತೂಕ ಹೆಚ್ಚು ಕಡಿಮೆ ಆಯ್ತಾ? ಹೂವಿನ ಗುಚ್ಛಕ್ಕೇನೂ ಆಗಿಲ್ಲ, ಅದು ತೂಕಕ್ಕೇನೂ ಆಗಿಲ್ಲ. ಆದ್ರೆ ಆಗಿರೋದು ನನ್ನ ಕೈಗೆ, ಯಾಕೆ ನನ್ನ ಕೈ ಹಿಡ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನನ್ನ ಕೈಗೆ ಆಗಿದೆ ಅಂತ ಹೇಳಿದ್ರು. ಈಗ ಆ ತೋಳು ನೋವನ್ನು ಅನುಭವಿಸ್ತಾ ಇದೆ, ಎತ್ಕೊಂಡೇ ಇದ್ದೀನಿ, ತೋಳು ನೋವು ಅನುಭವಿಸ್ತಾ ಇದೆ. ಈಗ ಅದನ್ನ ನಿವಾರಣೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಹಿಡ್ಕೊಂಡಿದ್ದೀನಿ, ನೋವಾಗಿದೆ, ಅದನ್ನ ಕೆಳಗೆ ಇಟ್ಬಿಡ್ಬೇಕಷ್ಟೇ. ಎತ್ಕೊಂಡು ಮೇಲೆ ಇಟ್ಕೊಂಡಿದ್ದೀನಲ್ಲ, ಅದು ನೋವಾಗ್ತಾ ಇದೆ, ಮರಗಟ್ಕೊಂಡು ಹೋಗ್ತದೆ, ಕೆಳಗೆ ಇಳಿಸ್ಬಿಟ್ರೆ ಮುಗೀತು. ಅಷ್ಟೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಉತ್ತರ ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೆ. ನಾನು ಹೇಳಿದ್ದೇನೆ ಕರಾಳವಾಗಿ ಅರ್ಥ ಮಾಡ್ಕೊಂಡ್ರಿ. ಹಾಗೆ ಜೀವನದ ಸಮಸ್ಯೆಗಳು ಬರ್ತವೆ, ಅದು ಸ್ವಲ್ಪ ಹೊತ್ತು ಹಿಡ್ಕೊಂಡ್ರೆ ತೊಂದರೆ ಏನೂ ಆಗೋದಿಲ್ಲ. ಆದ್ರೆ ದೀರ್ಘಕಾಲ ಅದರ ಬಗೆಗೆ ಯೋಚಿಸ್ತಾ ಇದ್ರೆ, ಅದು ತಲೆ ಮೇಲೆ ಇಟ್ಕೊಂಡ್ರೆ ಆಗ ನಮ್ಮ ಜೀವನವೂ ಕೂಡ ಮರಗಟ್ಟದೆ, ನೋವಾಗ್ತದೆ, ಪಾರ್ಶ್ವವಾಯುವಿಗೆ ತುತ್ತಾಗಿ ಚಿಕಿತ್ಸೆ ಬೇಕಾಗ್ತದೆ. ಹಾಗೆ ಸಮಸ್ಯೆಗಳು ಬಂದಾಗ ಅವನ್ನ ಎದುರಿಸ್ಬೇಕು. ಎಷ್ಟು ಬೇಕೋ ಅಷ್ಟು ಅದಕ್ಕೆ ಗಮನ ಕೊಡಬೇಕು. ತಲೆ ಮೇಲೆ ಅವನ್ನ ಇಟ್ಕೋಬಾರ್ದು. ಹಾಗೆ ನಾವು ತಲೆ ಮೇಲೆ ಇಟ್ಕೊಂಡು ನೋವು ತಗೊಂತೀವಿ, ಎಲ್ಲರಿಗೂ ನೋವನ್ನ ಕೊಡ್ತೀವಿ, ಎಲ್ಲ ಒತ್ತಡಗಳನ್ನ ನಾವೇ ಮಾಡ್ಕೊಂತೀವಿ. ನಾವೇನ್ ಮಾಡ್ಕೊಂಡಿದ್ದೀವಿ ಅದು ನಮ್ಗೆ ಬರುತ್ತೆ, ನಾವು ಮಾಡದೇ ಇರೋದು ನಮ್ಗೇನು ಬರಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಒತ್ತಡಗಳನ್ನ ಹಾಕೊಂಡು ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಪ್ರಯಾಣ ದೂರ ಮಾಡ್ಕೊಂತ ಇದ್ದೀವಿ. ಹತ್ತಿರ ದಾರಿ, ಪ್ರಯಾಣ ದೂರ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಒಬ್ಬಿಬ್ರು ಜಯಶೀಲರಾಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇಲ್ಲಿ ಬರ್ತಕ್ಕಂಥ ಕಷ್ಟಗಳೇ ಅಂತ ನಾವು ಹೇಳೋಕ್ ಸಾಧ್ಯ ಇಲ್ಲ. ಏಕೆಂದ್ರೆ ಅಂತಾಗ ಬರಬಾರದ ಕಷ್ಟಗಳು ಯಾವೂ ಬರೋದಿಲ್ಲ. ಯೋಗ ಮಾರ್ಗದಲ್ಲಿ ಜಯಶೀಲರಾಗುವ ಸಂಖ್ಯೆಗಿಂತ ಅದನ್ನು ಪ್ರವೇಶಿಸುವವರ, ಅದರಲ್ಲಿ ಸೋಲುವ ಸಂಖ್ಯೆ ಬಹಳ ಹೆಚ್ಚಾಗಿದೆ, ನಿಜ. ಇದನ್ನು ಪ್ರವೇಶ ಮಾಡೋರು ಎಷ್ಟು ಜನ ಬರ್ತಾರೆ? ಈ ನಮ್ಮೂರ್ನೆಲ್ಲ 4-5 ಸಾವಿರ ಜನ ಇದ್ದಾರೆ. ಎಷ್ಟು ಜನ ಬರ್ತಾರೆ ದಿನ? 5 ಜನ 6 ಜನ ಬರ್ತಾರೆ. ಯಾಕೆ ನೋಡಿ, 777 ಜನ್ಮ ಇದೆ ಮನುಷ್ಯನಿಗೆ. ಅದರಲ್ಲಿ 700 ಜನ್ಮಗಳು ಬರೀ ಪ್ರಪಂಚ ಹುಟ್ಟು ಸಾವು ಬರೀ ಪ್ರಪಂಚ ಮಾಡೋ ತಿನ್ನೋದ್ರಲ್ಲೇ ಕಳೆದು ಬಿಡ್ತೀವಿ. ಇನ್ನು ಕೊನೆಯ 70 ಜನ್ಮಗಳಲ್ಲಿ ನಾವೇನಾದ್ರೂ ಸಾಧನೆ ಮಾಡಬೇಕು. ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬೇಕು, ನಾನು ಒಳ್ಳೆಯವರಾಗಿ ಬದುಕಬೇಕು, ಏನಾದ್ರೂ ಸಹಾಯ ಇನ್ನೊಬ್ರಿಗೆ ಮಾಡಬೇಕು, ಸಂತೋಷವಾಗಿರ್ಬೇಕು ಅನ್ನೋ ರೀತಿ ಪ್ರಯತ್ನ ಪಡ್ತಕ್ಕಂಥವ್ರು ಎಲ್ಲೋ ಕೆಲವರು ಮಂದಿ. ಈಗ ನಮಗೂ ಕೂಡ ಇತಿಹಾಸಫಿ ಜ್ಞಾನ ನಮ್ಗೆ ದೊರಕಿದೆ ಅಂತಂದ್ರೆ, ಹಿಂದೆ 4ನೇ ಜನಾಂಗದಲ್ಲಿ ಪೆರು ದೇಶದಲ್ಲಿ ನಾವೆಲ್ಲ ಹುಟ್ಟಿದ್ವಿ. ಆಗ ನಮ್ಗೆ ಇತಿಹಾಸಫಿ ಜ್ಞಾನ ಏನಾದ್ರು ಮುಂದೆ ಒಳ್ಳೆ ಜ್ಞಾನ ಬೇಕು ಅಂತ ಕೇಳಿದ್ವಂತೆ. ಆವಾಗ ಕೇಳಿದ್ರಿಂದ ಈಗ ನಮಗೆ ಈ ಅವಕಾಶವನ್ನ ಮಹಾತ್ಮರು ಒದಗಿಸಿ ಕೊಟ್ಟಿದ್ದಾರೆ. ಆವಾಗ ಕೇಳಿದ್ದಕ್ಕೆ ಯಾರ್ಯಾರು ಕೇಳಿದ್ರೋ ಎಲ್ಲರಿಗೂ ಕೂಡ ಸ್ವಲ್ಪ ಹಿಂದು ಮುಂದೆ ಕುಡಿಸಿ ಇತಿಹಾಸಫಿ ಜ್ಞಾನ ಲಭ್ಯವಾಗುವಂತೆ ಮಾಡಿದ್ದಾರೆ. ಅಲ್ಲಿಗೆ ಅವ್ರ ಜವಾಬ್ದಾರಿ ಕೇಳಿದ್ವಿ, ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಯಾವ ರೀತಿ ಬಳಸ್ಕೊಂತೀವಿ? ನಾವು ನಮ್ಮ ಗುರಿ ಮುಟ್ಟೋ ಕಡೆ ಏರೋಪ್ಲೇನಲ್ಲಿ ಹೋಗ್ತೀವ,
ಅಥವಾ ಟ್ರೈನ್ ಹಿಡ್ಕೊಂಡು ಹೋಗ್ತೀವ, ಅಥವಾ ನಡ್ಕೊಂಡು ಹೋಗ್ತೀವ, ಅಥವಾ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತೀವ, ಇದೆಲ್ಲ ನಮಗ್ ಬಿಟ್ಟಿರ್ತಕ್ಕಂಥದ್ದು. ನಾವು ಎಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ, ಸಿಕ್ಕಿರೋದನ್ನ ಬಳಸ್ಕೋಬೇಕು. ಹಿಂದೆ ಇದಕ್ಕಾಗಿ ತುಂಬಾ ಕಷ್ಟ ಪಡ್ಬೇಕಾಗಿತ್ತು, ಎಲ್ಗೋ ಹೋಗ್ಬೇಕಾಗಿತ್ತು, ಏನೋ ಕಷ್ಟಪಟ್ಟು ಸಾಧನೆ ಮಾಡ್ಬೇಕಿತ್ತು. ಆದ್ರೆ ಈಗ ಕೈಗೆ ಎತ್ತಕ್ಕಂತ ರೀತಿಯ ನಾವು ಬೋಧೆಗಳು ಸಿಗ್ತಾ ಇದೆ. ಮೊಬೈಲ್ಗಳಲ್ಲಿ ಎಷ್ಟು ಬೇಕು, ಟಿವಿಗಳಲ್ಲಿ ಎಷ್ಟು ಬೇಕು, ಬುಕ್ಸ್ ಅಲ್ಲಿ ಎಷ್ಟು ಬೇಕು, ದಿನ ಪೇಪರ್ನಲ್ಲಿ ಕೂಡ ಸಾಕಷ್ಟು. ನೋಡಿ, ಇದು ಕೂಡ ನಾನು ಕೇಳಿ ಕತೆ ಪೇಪರ್ನಾಗ ಬಂದಿರೋ ವಿಚಾರನೆ. ಸಾಕಷ್ಟು ಪೇಪರ್ಗಳು ಕೂಡ ಸಿಗ್ತದೆ. ಇಷ್ಟೊಂದು ಬೋಧೆನ ಇಟ್ಕೊಂಡು ನಾವು ಏನ್ ಮಾಡ್ತಾ ಇದ್ದೀವಿ? ನಿಮ್ಗೆ ತಿಳ್ಕೊಂತೀವಿ, ಪಕ್ಕದಲ್ಲಿ ಇಡ್ತಾ ಇದ್ದೀವಿ. ಆದ್ರೆ ಇದು ನಾವು ಸಾಧನೆ ಮಾಡಿದಾಗ ಮಾತ್ರ ನಮ್ಮ ಒಂದು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ. ಖಂಡಿತ ನಾವು ಅನುಷ್ಠಾನಕ್ಕೆ ಇಟ್ಕೋಬೇಕು. ದಿನಕ್ಕೆ ಒಂದು ಮುಕ್ಕಾಲು ಗಂಟೆ ಕೇಳ್ತೀವ, ಅದರಲ್ಲಿ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ನಾವು ಸಾಧನೆ ಮಾಡಿದ್ವಿ ಅಂತಂದ್ರೆ ಎಷ್ಟೋ ವಿಚಾರಗಳು ನಾವು ಕಲ್ತ್ಕೋಬಹುದು. ನೋಡಿ, ಯಾರು ತೀವ್ರವಾಗಿ ಬಯಸ್ತಾರೋ ಬಯಸೋರ್ಗೆಲ್ಲ ಕೂಡ ಅವಕಾಶ ಇದೆ. ತೀವ್ರವಾಗಿ ಬಯಸಬೇಕು. ಹೆಂಗೆ ತೀವ್ರವಾಗಿ ಬಯಸಬೇಕು? ಈಗ ನನಗೆ ಯುದ್ಧದಲ್ಲಿ ಒಬ್ಬನಿಗೆ ಗಾಯ ಆಗಿದೆ, ಇನ್ನೊಬ್ಬನಿಗೆ ಹಾರ್ಟ್ ಗಾಯ ಆಗಿದೆ. ಆಗ ಒಬ್ಬ ಹೇಳ್ತಾನಂತೆ, ನಾನು ಹೆಂಗೂ ನೀರು ಕುಡಿಯಪ್ಪ ನೀರು ಅಂತ, ನಾನು ಹೆಂಗೂ ಸಾಯ್ತಾ ಇದ್ದೀನಿ, ನನಗೆ ಹಾರ್ಟ್ ಆಗಿದೆ, ಹೋಗ್ಬಿಡ್ತೀನಿ, ನೀನ್ ಹೆಂಗೂ ಸ್ವಲ್ಪ ಹೆಂಗಾದ್ರು ಉಳ್ಕೊಂತೀಯ, ನಾನು ಹೋದ್ರೆ ಪರವಾಗಿಲ್ಲ, ನೀರು ಕುಡಿ ಅಂತಾನಂತೆ. ಆವಾಗ ಅವನು ನೀರು ಕುಡಿದು ಬದುಕೊಂತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತಲ್ಲ ನೀರಿನ ಬೆಲೆ, ನೀರಿನ ಮಹತ್ವ ಎಷ್ಟು ಅನ್ನೋದು. ಆ ತರಹ ನಮ್ಗೆ ಹಸಿವಾಗ್ಬೇಕು. ನೀರಿನ ಮಹತ್ವ ಎಷ್ಟು, ಪ್ರತಿಯೊಂದರ ಮಹತ್ವ ಎಷ್ಟು ನಮ್ಗೆ, ಅದರ ಒಂದು ಅವಶ್ಯಕತೆ ಎಷ್ಟು ನಮ್ಗೆ ಅರ್ಥ ಆದಾಗ ಅವಾಗ ಖಂಡಿತವಾಗಿ ಭದ್ರವಾಗಿ ಇಡ್ಕೊಂತೀವಿ. ಅಲ್ಲಿ ತನಕ ನಾವು ಹತ್ರಗೆ ಇದು ಒಂದು ಅನ್ನೋದ್ರಲ್ಲಿ ಇದು ಹತ್ರಲ್ಲಿ ಅನ್ನೊಂದು ಅನ್ನೋ ರೀತಿ ನಾವು ಮಾಡೋದು ಬೇಡ. ಇನ್ನು ಮುಂದೆ ಖಂಡಿತ ಕೂಡ ನಮ್ಮ ಒಂದು ಜೀವನ ಹೇಗಿದೆ, ಇವಾಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಏನಪ್ಪಾ ಅನ್ನೋ ಸ್ಥಿತಿ ಇದೆ. ಅಂತರ ಸಿಕ್ಕಿರೋ ಅವಕಾಶ ನಾವು ಸದ್ಬಳಕೆ ಮಾಡ್ಕೊಂತ ಹೋದ್ರೆ ಆ ಮಾರ್ಗದ ಬಾಗಿಲು ತಾನೇ ತೆರೆಯುತ್ತದೆ. ಅದನ್ನ ಯಾರು ಮುಚ್ಚೋಕ್ ಸಾಧ್ಯನೇ ಇಲ್ಲ. ತಟ್ಟು ತೆರೆಯಲ್ಪಡ್ತದೆ, ಕೇಳು ಕೊಡಲ್ಪಡ್ತದೆ. ಕೇಳಿದ್ರೆ ಮಾತ್ರ ಕೊಡುತ್ತೆ, ತಟ್ಟಿದ್ರೆ ತೆರೆಯುತ್ತೆ, ಬಿಟ್ರೆ ಅವರಾಗವರು ಕೊಡ್ಲಿಕ್ಕೆ ಬರೋಲ್ಲ. ಇವರು ಬರಬಹುದು, ಅವರು ಬರಕೂಡದು ಎಂದು ಬಾಗಿಲನ್ನು ಭದ್ರ ಮಾಡಲು ಯಾರಿಗೂ ಹಕ್ಕಿಲ್ಲ. ನೋಡಿ, ಬೇಕಾದವ್ರು ಯಾರಿಲ್ಲ, ಬೇಡವಾದವ್ರು ಅನ್ನೋದಿಲ್ಲ. ಯಾರು ತೀವ್ರಾಸಕ್ತಿಯಿಂದ ಈ ಒಂದು ಮಾರ್ಗದಲ್ಲಿ ನಾನು ಹೆಜ್ಜೆ ಇಡಬೇಕು, ನಾನು ಮುಂದಕ್ಕೆ ಹೋಗ್ಬೇಕು, ನನ್ನ ಗುರಿಯನ್ನ ಮುಟ್ಬೇಕು, ಸಾಧನೆ ಮಾಡ್ಬೇಕು, ನಾನು ಮುಟ್ಟೇ ಮುಟ್ತೀನಿ ಅಂತ ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಖಂಡಿತ ಬಾಗಿಲು ತೆರೆದೇ ತೆರೀತದೆ. ಅದನ್ನ ಮುಚ್ಚೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಒಬ್ಬನಲ್ಲಿ ತೀವ್ರವಾದ ಬಯಕೆ ಇದ್ದರಾಯ್ತು. ತೀವ್ರವಾಗಿ ಬಯಕೆ ಇರಬೇಕು, ನಾನು ಏನಾದ್ರೂ ಮಾಡಿ ಸಾಧನೆ ಮಾಡ್ಲೇಬೇಕು. ತೀವ್ರವಾದ ಬಯಕೆ. ನಾವೆಷ್ಟು ಪ್ರಪಂಚ ಕೊಡ್ತಾ ಇದ್ದೀವಿ, ಅದನ್ನ ನಾವು ಈ ಕಡೆ ಸ್ವಲ್ಪ ಗಮನವನ್ನು ಹರಿಸ್ಬೇಕು. ದಿನಕ್ಕೆ 1 ಗಂಟೆ ಆದ್ರೂ ಕೂಡ ನಾವು ಸತ್ಸಂಗದಲ್ಲಿ ಭಾಗಿಯಾಗಲೇಬೇಕು. ಶಂಕರಾಚಾರ್ಯರು ಹೇಳಿದ್ದಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನೋಡಿ, ಸತ್ಸಂಗದ ಮಹಿಮೆಯಿಂದ ಜೀವನ್ಮುಕ್ತಿಯವರೆಗೂ ಕೂಡ ನಾವು ಹೋಗಲಿಕ್ಕೆ ಸಾಧ್ಯ ಇದೆ. ಇದನ್ನ ಎಷ್ಟು ಹೊತ್ತು ಹೇಳಿದ್ರು ಕೂಡ ಸಾಲದು. ದಿನಕ್ಕೆ ನಾವು ಇಷ್ಟು ಹೊತ್ತು ಅಂತ ನಾವು ನಮಗಾಗಿ ನಾವು ಮೀಸಲಾಗಿ ಇಟ್ಕೊಂಡ್ಬಿಡ್ಬೇಕು. ಬರೀ ಪ್ರಪಂಚಕ್ಕೆ 24 ಗಂಟೆನೂ ಪ್ರಪಂಚಕ್ಕೆ ಮಾಡಿದ್ರೆ ಎಲ್ಲಾ ಬೇಕು. ಆದ್ರೆ ನನಗಾಗಿ ನಾನು 1 ಗಂಟೆಯನ್ನ ನಾನು ಮೀಸಲಾಗಿ ಇಟ್ಕೊಂಡ್ಬಿಡ್ಬೇಕು. ಆ ಒಂದು ತೀವ್ರವಾದ ಬಯಕೆ ನಮ್ಗೆ ಇದ್ರೆ ಆ ಬಯಕೆಯೇ ಬಾಗಿಲನ್ನು ತೆಗೆಸುತ್ತದೆ. ಆದರೆ ಒಬ್ಬಿಬ್ಬರು ಮಾತ್ರ ಜಯಶೀಲರಾಗುತ್ತಾರೆ. ಏತಕ್ಕೆಂದರೆ ಕೊನೆ ಮುಟ್ಟುವುದಕ್ಕೆ ಮುಂಚೆ ದಾರಿಯ ಮಧ್ಯದಲ್ಲಿಯೇ ಅವರಲ್ಲಿರುವ ಕೊರತೆಗಳು ತಲೆ ಎತ್ತಿ ಅವ್ರನ್ನ ಅಡ್ಡದಾರಿಗಳನ್ನು ಒಯ್ಯುತ್ತವೆ. ಆ ಕೊರತೆಗಳಿದಾವ, ಆ ಕೊರತೆಗಳಿರ್ತವೆ, ನಮ್ಮ ದುರ್ಗುಣಗಳೇನ್ ಮಾಡ್ತವೆ. ಎಷ್ಟೋ ಕೊರತೆಗಳು ಎಲ್ಲರಲ್ಲೂ ಇವೆ. ನಾವ್ ಯಾರು ಏನು ಪೂರ್ಣ ಅಲ್ಲ, ಎಲ್ಲರಲ್ಲೂ ಸಾಕಷ್ಟು ಕೊರತೆಗಳಿವೆ. ಮಹಾತ್ಮರು ಹೇಳ್ತಾರೆ, ಮನುಷ್ಯರಲ್ಲಿಯೂ ಕೂಡ ಅಂಕಟಲ್ಲೂ ಕೂಡ ಕೊರತೆ ಇತ್ತು. ಆದ್ರೆ ಕಡಿಮೆ ದೋಷವನ್ನು ನಾವು ಆರಿಸ್ಕೊಂಡಿದ್ದೀವಿ ಅಂತ ಕೊಂಡಿದ್ದಾರೆ. ಹಾಗೆ ನಮ್ಮಲ್ಲೂ ಕೂಡ ಎಲ್ಲಾ ದೋಷಗಳು ಇವೆ, ದುರ್ಗುಣಗಳಿವೆ, ಹೊಟ್ಟೆ ಕಿಚ್ಚಿದೆ, ಅಸೂಯೆ ಇದೆ, ಹಾಗೆ ಒಳ್ಳೆ ಗುಣಗಳು ಕೂಡ ಇವೆ. ಅವೆಲ್ಲವನ್ನು ನಾವು ಕಂಡ್ಕೊಂಡು ಇದು ಕೆಟ್ಟದ್ದು ಅಂತಂದಾಗ ಅದನ್ನ ಬಿಟ್ಕೊಂಡು ಒಳ್ಳೇದನ್ನ ಮೈಗೂಡಿಸ್ಕೊಂತ ನಾವೇ ಪರಿವರ್ತನೆ ಆಗ್ಬೇಕು. ಬುದ್ಧರು ಹೇಳೋದು ಅದೇ ತಾನೆ. ಬಹಳ ಸುಲಭವಾಗಿ ಬುದ್ಧರು ಹೇಳ್ಬಿಟ್ರು. ಒಬ್ಬ ಅಜ್ಜಿ ಅವ್ರ ಬೋಧನೆ ಎಲ್ಲ ಕೇಳ್ತಾರೆ. ಹೇಳಿದಾದ್ಮೇಲೆ ನಂಗೆ
ನಿಮ್ಮ ಬೋಧೆ ಏನೂ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗ್ತಕ್ಕಂತಹ ರೀತಿಯಲ್ಲಿ ಕೇವಲ ಸರಳವಾಗಿ ಎರಡೇ ಮಾತಿನಲ್ಲಿ ಹೇಳಿ ಎಂದಾಗ ಅವ್ರು ಹೇಳಿದ್ರು, ಒಳ್ಳೆಯದನ್ನ ಮಾಡು, ಕೆಟ್ಟದ್ದನ್ನ ಬಿಡು, ಮನಸ್ಸನ್ನ ಪ್ರಶಾಂತವಾಗಿಟ್ಕೋ. ಸಬ್ಬ ಪಾಪಸ್ಯ ಕರಣಂ ಕುಶಲಸ್ಯುಪಸಂಪದ ಸಚಿತ್ತ ಪರ್ಯೋದಪನಂ ಏಕಂ ಬುದ್ಧಾನುಶಾಸನಂ. ಎಷ್ಟೇ ಬುದ್ಧರ ಶಾಸನ. ನಮ್ಗೆ ಯಾವ್ದು ಕೆಟ್ಟದು ಬಿಟ್ಬಿಡೋದು ಬೇಡ, ಒಳ್ಳೇದ ಮಾಡು. ಮನಸ್ಸನ್ನು ಯಾವಾಗ್ಲೂ ಕೂಡ ಎಂತಹ ಸಂದರ್ಭ ಬಂದ್ರು ಕೂಡ ಪ್ರಶಾಂತವಾಗಿ ಇಟ್ಕೊಂಡದನ್ನ ಅಭ್ಯಾಸ ಮಾಡ್ತಾ ಬರಬೇಕು. ಇವೇ ಕೊರತೆಗಳಿವೆ, ದುರ್ಗುಣಗಳಿವೆ, ಎಲ್ಲ ತಲೆ ಎತ್ಕೊಂಡ್ ಬರ್ತವೆ. ಅಡ್ಡದಾರಿಗಳಿಗೆ ಹೋಗ್ತಾ ಇರ್ತೀವಿ, ತಪ್ಪು ಮಾಡ್ತಾ ಇರ್ತೀವಿ. ಅದಕ್ಕೆ ಪ್ರತಿನಿತ್ಯವೂ ಕೂಡ ನಮ್ಮನ್ನ ವಿಚಾರ ಮಾಡ್ಕೊಂಡಾಗ ನಾನು ಏನ್ ತಪ್ಪು ಮಾಡಿದೆ, ಯಾಕೆ ತಪ್ಪು ಮಾಡಿದೆ, ನಮಗಿರ್ತಕ್ಕಂಥದ್ದು ನಾವು ತಪ್ಪಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ನಾನು, ಅಹಂ, ಸ್ವಾರ್ಥ. ಈ ಮೂರೇ ನಮ್ಮನ್ನು ಕಾಡಿಸ್ತಾ ಇರೋವು. ನಾವು ಎಲ್ಲಿ ನಾನು ತಪ್ತಾ ಇದ್ದೀನಿ ನಾವು ಅರ್ಥ ಮಾಡ್ಕೊಂಡಾಗ ಅಡ್ಡದಾರಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಯೋಗ ಮಾರ್ಗ ನಡೆಯುವುದು ಅಂತಂದ್ರೆ ಸಿಮೆಂಟ್ ಹಾಕಿರೋ ಹೈ ರೋಡಿನಲ್ಲಿ ಯಾವ ಎಡರು ತೊಡರುಗಳು ಇಲ್ಲದೆ ಕಾಲಿಗೆ ಹಿತವಾಗಿರೋ ರಸ್ತೆಯಲ್ಲಿ ನಡೆಯುವಂತಹದ್ದಲ್ಲ ನೋಡಿ. ಈ ಯೋಗ ಮಾರ್ಗ ಅಂತಂದ್ರೆ ಸಿಮೆಂಟ್ ಹಾಕಿರ್ತಕ್ಕಂಥ ಹೈ ರೋಡ್ನಲ್ಲಿ BH ರೋಡ್ನಲ್ಲಿ ಹೋಗ್ದಂಗಲ್ಲ. ಇಲ್ಲಿ ಯಾಕೆ ಅಂತಂದ್ರೆ ಇವೆಲ್ಲ ನಾವು ಮಾಡ್ಬಿಟ್ಟಿದೀವಲ್ಲ, ಅವೆಲ್ಲ ಬಂದು ನಮಗ್ ಕಾಡಿಸ್ತವೆ. ಹಿಂದೆ ಮಾಡಿದ್ಯಾ, ಈಗೆಲ್ಲ ಅನುಭವಿಸಪ್ಪ ಅಂತ ಬಂದು ನಿಂತ್ಕೊಂತವೆ. ಯಾರಿಗೋ ತೊಂದರೆ ಮಾಡಿರ್ತೀವಿ, ಏನೋ ಮಾಡಿರ್ತೀವಿ, ಗೊತ್ತಿಲ್ದಲೇನೋ ಹಿಂದೆ ಸಾಕಷ್ಟು ಮಾಡ್ಬಿಟ್ಟಿದೀವಿ. ಈಗ್ಲೂ ಕೂಡ ಸಾಕಷ್ಟು ಮಾಡ್ತಾನೆ ಇದ್ದೀವಿ. ಅವನ್ನೆಲ್ಲ ನಾವೇ ಅನುಭವಿಸ್ಬೇಕು. ಬೇರೆ ಯಾರು ನಮ್ಮ ಒಂದು ಎಳ್ಳನಷ್ಟೋ ತೆಗೆದುಕೊಳಕ್ ಸಾಧ್ಯ ಇಲ್ಲ. ಯಾರಾದರೂ ದೊಡ್ಡವರು, ಗುರು ಅಥವಾ ದೇವರು ನಮ್ಮ ಕೈಯನ್ನು ಹಿಡಿದುಕೊಂಡು ಮಕ್ಕಳನ್ನು ನಡೆಸುವಂತೆ ಇಲ್ಲಿ ಹೆಜ್ಜೆ ಇಡು, ಅಲ್ಲಿ ಹೆಜ್ಜೆ ಇಡು, ಇಲ್ಲಿ ಕೊಚ್ಚೆ, ಅಲ್ಲಿ ಹೊಲಸು ಎಂದು ಹೆಜ್ಜೆ ಇಡಿಸಿ ನಡೆಸುವುದಲ್ಲ ನೋಡಿ. ಗುರು ಅಂತಂದ್ರೆ ಒಬ್ಬ ಗುರು ಹಿಡ್ಕೊಂಡ್ಬಿಟ್ರೆ ಸಾಕು, ನಮಗ್ ಕರ್ಕೊಂಡು ಹೋಗ್ಬಿಡ್ತಾರೆ ಮುಂದಕ್ಕೆ ಅಂತ ನಾವು ಯಾವತ್ತೂ ಎಣಿಸ್ಬಾರ್ದು. ನಿಜವಾಗ್ಲೂ ಗುರು ಅಂದ್ರೆ ಅರ್ಥವನ್ನ ಸರಿಯಾಗಿ ತಿಳ್ಕೋಬೇಕು. ಗು ಅಂದ್ರೆ ಗುಪ್ತ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥವನು ಗುರು. ಶಿಷ್ಯನ ಅಜ್ಞಾನವನ್ನ ಕಳೀತಕ್ಕಂಥವನು ಗುರು. ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಆಗಿರ್ತಕ್ಕಂಥವನು ಗುರು. ಅಂತಹ ಗುರು ಮಾತ್ರ ನಮ್ಮನ್ನ ಸರಿಯಾದ ದಿಶೆಗೆ, ಶಿಷ್ಯನ ಅಜ್ಞಾನವನ್ನು ಕಳೆದು ಜ್ಞಾನವನ್ನ, ದೀಪವನ್ನ ಹೊತ್ತಿಸ್ತಕ್ಕಂಥವನು ಗುರು. ಅಂತಹ ಗುರುಗಳ ಒಂದು ಬೆಳಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಈ ಕರಾರುವಾಕ ದಾರಿಗೆ ಬಂದು ನಿಂತ್ಕೊಂಡಿದೀವಿ. ಈ ಪ್ರಾಪಂಚಿಕ ಗುರುಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೀನು ಏನೂ ತಿಳಿಯದವನು, ನಿನಗೆ ಗೊತ್ತಿಲ್ಲ, ನಾನು ಹೇಳಿದಂತೆ ಕೇಳು ಎಂದು ಹೇಳಿ ನಮ್ಮ ಹೊಣೆಯನ್ನು ಅವರೇ ಹೊತ್ತುಕೊಂಡು ನಮ್ಮನ್ನು ಕೂಡ ಹೆಗಲ ಮೇಲೇರಿಸಿ ಕೊನೆಯನ್ನು ಮುಟ್ಟಿಸುವಂತಹದ್ದಲ್ಲ ನೋಡಿ. ಯೋಗ ಮಾರ್ಗ ಅಂತಂದ್ರೆ ಈ ತರಹ ಪ್ರಾಪಂಚಿಕ ಗುರುಗಳ ಕೈ ಕೆಳಗೆ ನಾವು ಸಿಕ್ಕಾಕೊಂಡು ನರಳ್ತಕ್ಕಂಥದ್ದು ಅಲ್ಲ. ಅವ್ರಿಗೆ ಎಷ್ಟು ಕೊಟ್ಟರು ಕೂಡ ತೃಪ್ತಿನೇ ಇಲ್ಲ. ಈಗ ನೋಡ್ತಾ ಇದೀವಲ್ಲ, ಅಂಬೇಡ್ಕರ್ ಗುರುಗಳು ಎಷ್ಟು ಕೊಟ್ಟರು ಕೂಡ ತೃಪ್ತಿ ಇಲ್ಲ. ಎಲ್ಲ ಜಮೀನುಗಳು ಕೂಡ ಇವಾಗಲೇ ಬಾಸ್ಕೊಳಕ್ ನೋಡ್ತಾ ಇದ್ದಾರೆ ನೋಡಿ. ಅದನ್ನ ನೋಡಿದಾಗ ಅಪ್ಪ ಎಂತೆಂಥ ಗುರುಗಳೆಲ್ಲ ಹಿಂದೆ ಎಲ್ಲ ಇದ್ರಲ್ಲ, ಅವೆಲ್ಲ ದಾಸರಾಗಿ ಏನು ಎಷ್ಟು ಕಳ್ಕೊಂಡಿದ್ದಾರೆ. ಸರಿಯಾದ ರೀತಿ ನಾವು ಗುರುಗಳನ್ನ ಆರಿಸ್ಕೊಳ್ತಾ ಹೋದಾಗ ನೋಡಿ ಎಂತ ಒಂದು ತಪ್ಪಿಗೆ ಸಿಗಾಕೊಂತೀವಿ. ನಾನಾ ವಿಧವಾದ ಕಷ್ಟಗಳು, ಪರೀಕ್ಷೆಗಳು ನಮಗೆ ಆಗಲೇಬೇಕು. ನಾವು ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕು ಅಂತಂದ್ರೆ ಹೇಗಾಗ್ಬೇಕು? ನಾನಾ ವಿಧವಾದ ಕಷ್ಟಗಳು, ಪರೀಕ್ಷೆಗಳು ನಮ್ಗೆ ಆಗಲೇಬೇಕು. ಅವು ಬಂದಾಗಲೇ ನಾವು ಸರಿಯಾದ ದಾರಿಗೆ ಬಂದು ನಿಂತ್ಕೊಳೋದು. ಬೆಸೆಂಟ್ ಏನ್ ಹೇಳ್ತಾ ಇದ್ರು, ಮುಂದಕ್ಕೆ ನಾನ್ ಜನ್ಮ ಇದ್ರೆ ಕಷ್ಟಗಳೇ ಬರ್ಲಿ, ಸುಖ ಇದ್ದರೆಲ್ಲ ಪ್ರಪಂಚಕ್ಕೆ, ಒಳ್ಳೇದೆಲ್ಲ ಪ್ರಪಂಚಕ್ಕೆ ಸೇರ್ಕೊಂಡೋಗ್ಲಿ, ಕಷ್ಟಗಳೇ ಬರ್ಲಿ ನನ್ಗೆ, ಕಷ್ಟಗಳೇ ದಾರಿ ದೀಪಗಳು, ಕಷ್ಟಗಳಿಂದ ನಾವು ಪಾಠ ಕಲಿತೀವಿ, ಕಷ್ಟಗಳಿಂದ ನಾವು ತೇರ್ಗಡೆ ಆಗ್ತೀವಿ, ಅಲ್ಲಿ ಏನ್ ತೊಂದರೆ ಇದೆಯೋ ಅದನ್ನ ನಾವು ಸರಿಪಡಿಸ್ಕೊಂತೀವಿ, ಕಷ್ಟಗಳೇ ಬೇಕು ಅಂತ ಅವ್ರು ಕೇಳ್ತಾ ಇದ್ರು. ಈ ಮಾರ್ಗ ನಮಗೆ ಕಷ್ಟಗಳು, ಪರೀಕ್ಷೆಗಳು ಆಗಲೇಬೇಕು. ಅವು ಬಂದ್ರೆ ನಮ್ಮ ತಪ್ಪುಗಳು, ದೋಷಗಳು ನಮ್ಗೆ ಅರ್ಥ ಆಗ್ತಕ್ಕಂಥದ್ದು. ಇವೆಲ್ಲ ಸರಿ ಅಂತ ಅಂದ್ಬಿಟ್ರೆ ನಮ್ಗೇನ್ ಪಾಠ ಕಲಿತೀವಿ? ಎಲ್ಲ ಸುಖವಾಗಿದ್ದಾಗ ನಾವ್ ಯಾವ ಪಾಠನೂ ಕಲಿಯೋದಿಲ್ಲ. ಕಷ್ಟಗಳು ಬಂದ್ರೇನೆ ಆವಾಗ ಅದ್ರ ಬೆಲೆ ಏನು, ಅದ್ರ ನೋವೇನು ಅನ್ನೋ ನಮ್ಗೆ ಅರ್ಥ ಆಗ್ತದೆ. ಪರೀಕ್ಷೆಗಳು ಆಗಲೇಬೇಕು ಅಂತಂದ್ರೆ ಯಾವ್ಯಾವ್ದೋ ಬಂದ್ ನಮಗೆ ಕೊಡೋದಿಲ್ಲ. ನಾವೇನ್ ಮಾಡಿದೀವೋ ಅಷ್ಟೇ. ಒಂದು ಕೂದಲು ಎಳೆಯಷ್ಟು ಕೂಡ, ಒಂದು ಎಳ್ಳಿನಷ್ಟು ಕೂಡ ನಮ್ದು ಅಲ್ಲದೆ ಇರ್ತಕ್ಕಂಥದ್ದು ಬರೋದಿಲ್ಲ. ನಾವೇನ್ ಮಾಡಿದೀವೋ ಅವೆಲ್ಲ ನಮ್ಗೆ ಬರ್ತವೆ. ನಮ್ಮ ತೊಡಕಾದ ಸ್ವಭಾವ, ಭಾವನೆಗಳು ಇವು ಒಂದೊಂದು ಪರಿಶುದ್ಧವಾಗಬೇಕು ನೋಡಿ. ಯೋಗ ಮಾರ್ಗದ ನಾವು ಕಾಲಿಡಬೇಕು ಅಂತಂದ್ರೆ ನಮ್ಮ ತೊಡಕಾದ ಸ್ವಭಾವ, ನಮ್ಮ ಸ್ವಭಾವದಲ್ಲಿ ಏನೇನಿದೆ
ಜಿಗುಟುತನ, ಪರಿಮಿತಿ, ನೋವು ಇವೆಲ್ಲ ನಾವು ಸಿಕ್ಕಾಕೊಂಡಿದ್ದೀವಲ್ಲ, ಬಂಧನಗಳಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ. ಎಲ್ಲದಕ್ಕೂ ಬಂಧನಗಳು ಲಿಮಿಟೇಷನ್ ಮಾಡ್ಕೊಂಡಿದ್ದೀವಿ. ಫ್ರೀಯಾಗಿ ನಾವು ಸ್ವತಂತ್ರವಾಗಿ ಸಹಜವಾಗಿ ಬದುಕ್ತಕ್ಕಂಥ ಒಂದು ದಾರಿಯನ್ನು ನಾವು ಕಂಡುಕೊಂಡಿದ್ದೀವಿ. ಆ ದಾರಿ ಸಹಜವಾಗಿ ಬದುಕಬೇಕು. ನಮ್ಮ ಭಾವನೆಗಳು ಅವು ಹೇಗಿದ್ದಾವೆ, ಇನ್ನೊಬ್ಬರ ಬಗ್ಗೆ ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ, ಅವ್ರ ಬಗ್ಗೆ ನಾವ್ಯಾವ್ದು ಪ್ರೀತಿಯನ್ನ, ದಯೆಯನ್ನ, ಕರುಣೆಯನ್ನು ಮೈಗೂಡಿಸ್ಕೊಳ್ಬೇಕು ನೋಡಿ. ಪ್ರೇಮ ಅಂತಕ್ಕ ನಾವು ಮೈಗೂಡಿಸ್ಕೊಂಡ್ರೆ ಎಷ್ಟು ಆನಂದವಾಗಿ ಬದುಕ್ಬೋದು. ಪ್ರೇಮ ಒಂದು ಇಲ್ಲದೆ ಇರ್ತಕ್ಕಂಥದ್ದು ಅದು ಜೀವನವೇ ಅಲ್ಲ ಅಂತಕ್ಕಂಥ ರೀತಿ ಇದೆ. ಇವು ಒಂದೊಂದು ಕೂಡ ಪರಿಶುದ್ಧವಾಗಬೇಕು. ನಾವಿರ್ತಕ್ಕಂಥ ನಮ್ಮ ಮಾತುಗಳಾಗ್ಬೋದು, ಭಾವನೆಗಳಾಗ್ಬೋದು, ಕೆಲಸಗಳು, ನಮ್ಮ ಸ್ವಭಾವಗಳು ಇವೆಲ್ಲವೂ ಕೂಡ ಪರಿಶುದ್ಧವಾಗಬೇಕು. ಹೇಗೆ ಪರಿಶುದ್ಧ ಮಾಡಬೇಕು ಅನ್ನೋದನ್ನ ಮುಂದೆ ಮುಂದೆ ಬಹಳ ಚೆನ್ನಾಗಿ ಹೇಳ್ತಾರೆ. ತೆರೆದ ಮನಸ್ಸು ಅಲ್ಲಿ ಬಂದಾಗ ನಾವು ಹೇಗೆ ಪರಿಶುದ್ಧವಾಗಬೇಕು, ನಾವು ತುಂಬ್ಕೊಂಡ್ರದ್ ಏನಕ್ಕೂ ಪ್ರಯೋಜನಕ್ಕಿಲ್ಲ. ಎಲ್ಲ ಕೂಡ ಖಾಲಿ ಮಾಡಿ ಬಿಸಾಕ್ಬೇಕು ಅಂತಾರೆ. ನೀನ್ ತುಂಬ್ಕೊಂಡ್ರೆ ಚೀಲ್ದ ಚೆನ್ನಾಗಿದೆ ಅಂತ ತಿಳ್ಕೊಂಡಿದೀವಲ್ಲ, ಅವೆಲ್ಲ ಕೂಡ ಖಾಲಿ ಮಾಡಿ ತಿರುವಾಕಿ ಒಗದು ಒಣಗಾಕ್ಬೇಕು ನಮ್ ಚೀಲನ. ಅಂತ ಒಂದು ಪರಿಶುದ್ಧವಾಗ್ಬೇಕು. ವೈಟ್ ಪೇಪರ್ನಂತ ಆಗ್ಬೇಕು, ಮಕ್ಕಳಂತ ಆಗಬೇಕು. ಅದರಲ್ಲಿ ಯಾವುದೇ ಒಂದು ಕಲೆಯೂ ಕೂಡ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸ್ವಭಾವ, ಭಾವನೆಗಳು ಎಲ್ಲ ಕೂಡ ಅತ್ಯಂತ ಪರಿಶುದ್ಧವಾಗಬೇಕಾಗಿದೆ. ನಾನಾ ಮುಖಗಳಲ್ಲಿ ವಿಕಾಸವಾಗಿ ಬೆಳೆಯಬೇಕಾಗಿದೆ. ಎಲ್ಲ ಮುಖಗಳಲ್ಲೂ ಬೆಳೆಯಬೇಕು. 64 ವಿದ್ಯೆಗಳಲ್ಲೂ ಕೂಡ ನಾವು ಪಾರಂಗತರಾಗಬೇಕು. 63 ವಿದ್ಯೆಗಳು ಕೂಡ ಬರೀ ಅಪರಾವಿದ್ಯೆಗಳೇ, ಕೊನೆಯದೇ ಪರಾವಿದ್ಯೆ. ಆ ಪರಾವಿದ್ಯೆ ನಾವೀಗ ಹಿಡ್ಕೊಂಡಿದ್ದೀವಿ. ಆ ಪರಾವಿದ್ಯೆಯಲ್ಲಿ ನಾವೀಗ ನಾನಾ ಮುಖಗಳಲ್ಲಿ ವಿಕಾಸವಾಗಿ ಬೆಳೆಯಬೇಕು. ನನ್ನಿಂದ ಇನ್ನೊಬ್ಬರಿಗೆ ಯಾವ ತೊಂದರೆಯೂ ಆಗದಂತೆ ಎಲ್ಲರನ್ನು ಪ್ರೀತಿಯಿಂದ ನೋಡ್ತಕ್ಕಂತಹ, ಒಳ್ಳೆ ರೀತಿಯ ಬದುಕ್ತಕ್ಕಂತಹ ಒಂದು ಬೇಸ್ಮೆಂಟ್ ಹಾಕೋಬೇಕು. ಆ ಥಿಯಾಸಫಿಯ ಬೆಳಕಿನಲ್ಲಿ ನನ್ನ ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು. ಎಲ್ಲ ಮುಖಗಳಲ್ಲಿ ವಿಕಾಸವಾಗಿ ಬೆಳೆಯಬೇಕು. ಮೊದಲು ಹಸನ್ಮುಖತೆಯಿಂದ ಇರೋದನ್ನ ಕಲಿಬೇಕು. ಎಂತಹ ಸಂದರ್ಭ ಬಂದರೂ ಕೂಡ ಹಸನ್ಮುಖತೆ, ಮನಸ್ಸಿನ ಪ್ರಶಾಂತತೆ ಇವು ಅಗತ್ಯವಾಗಿ ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಇನ್ನ ಪೂರ್ಣತ್ವವನ್ನ ನಾವು ಪಡಿಬೇಕಾಗಿದೆ. ಪೂರ್ಣತ್ವವನ್ನು ಪಡಿಬೇಕು ಅಂತಂದ್ರೆ ಎಲ್ಲ ಸದ್ಗುಣಗಳನ್ನು ಕೂಡ ಮಹಾತ್ಮರು ಹೇಗೆ ಬೆಳೆಸ್ಕೊಂಡಿದ್ದಾರೆ, ಎಲ್ಲ ಗುಣಗಳನ್ನು ಕೂಡ ಪೂರ್ಣವಾಗಿ ಬೆಳೆಸ್ಕೊಂಡಿದ್ದಾರೆ. ನಾವಿದುವರೆಗೂ ನಾವೀಗ ತಿಳ್ಕೊಂಡ್ವಿ ಆ ರೇಖೆಗಳ ವಿಚಾರದ ಬಗ್ಗೆ. 7 ರೇಖೆಗಳಲ್ಲೂ ಕೂಡ ನಾವು ಪರಿಪೂರ್ಣತೆ ಪಡ್ಕೋಬೇಕು. ಎಲ್ಲಾ ರೇಖೆಗಳು ನಮ್ಮಲ್ಲಿ ಇರ್ಬೇಕು, ಎಲ್ಲಾ ಗುಣಗಳು ಬೇಕು. ಆದ್ರೆ ಒಂದಲ್ಲಿ ನಮ್ಮ ವೈಶಿಷ್ಟ್ಯತೆ ಇರುತ್ತೆ, ಯಾವುದೋ ಒಂದು ರೇಖೆಯಲ್ಲಿ ನಮ್ಮ ವೈಶಿಷ್ಟ್ಯತೆ ಇರುತ್ತೆ. ಆ ಪೂರ್ಣತ್ವ ನಾವು ಪಡ್ಕೊಂಡ್ಲೇಬೇಕು. ಇಂದಲ್ಲ ಎಂದಾದ್ರೂ ನಾವು ಪಡ್ಕೊಂತೀವಿ. ನಮ್ಮಿಂದ ಯಾವ ವಿಧವಾದ ಪ್ರಯತ್ನವೂ ಇಲ್ಲದೆ ದೊಡ್ಡವರ ಅಂದ್ರೆ ಅನುಗ್ರಹದಿಂದ ಮಾತ್ರ ಈ ಕೆಲಸವಾಗಲು ಸಾಧ್ಯವಿಲ್ಲ. ನನ್ನ ಸಾಧನೆ ಮಾಡಬೇಕು ಅಂತಂದ್ರೆ ದೊಡ್ಡವರ ಗುರುಗಳ, ದೇವರ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯ ಇಲ್ಲ. ಅದು ಬೇಕು. 99% ಪ್ರಯತ್ನ ಕೂಡ ನಮ್ದೇ ಆಗ್ಬೇಕು. ಎಲ್ಲ ದಿಶೆಯಲ್ಲೂ, ಎಲ್ಲ ಒಂದು ರೀತಿಯಲ್ಲೂ ಕೂಡ ನಾನು ಪರಿಪೂರ್ಣನಾಗಬೇಕು ಅಂತಂದಾಗ, ನಾನು ಪರಿಪೂರ್ಣವಾಗಿರ್ತಕ್ಕಂಥ ಜೀವನ ಮಾಡ್ಬೇಕು ಅಂತ ಸದ್ಗುಣಗಳು ನಾವು ಮೈಗೂಡಿಸಿಕೊಂಡ್ಲೇಬೇಕು. ಅದು ಸ್ವಲ್ಪಗಳು ಆಗಿದೆ, ದುರ್ಗುಣಗಳಿದೆ, ಅದರ ಮಧ್ಯೆ ತಲೆ ಎತ್ತಿ ಅಡ್ದಾರಿಗಳು ಹೋಯ್ತಾ ಇರ್ತವೆ. ಆದ್ರೂ ಕೂಡ ಎಚ್ಚೆತ್ಕೊಂಡು ನಾನು ಪರಿಶುದ್ಧ ಅಂತ ಪ್ರತಿನಿತ್ಯ ಹೊಸ ಮನುಷ್ಯ, ಹೊಸ ಒಂದು ಪಡಿಸ್ಕೊಂಡು ಆಗ್ಬೇಕಂತೆ. ಇದೊಂದು ಸ್ವಲ್ಪ ನಿಲ್ಸಿ ಏನಾದ್ರು ಯಾರ್ದಾನ ವಿವರಣೆ ಪ್ರಶ್ನೋತ್ತರ ಇದ್ರೆ ತಗೊಂಡು ಮುಂದಕ್ಕೆ ಹೋಗೋಣ. ಓಕೆ ಸರ್. ಒಂದ್ ಸ್ವಲ್ಪ ಇಲ್ಲಿ ಇಷ್ಟು ಅಧ್ಯಯನ ಮಾಡಿದ್ವು. ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಅಥವಾ ಏನಾದ್ರು ವಿವರಣೆ ಕೊಡೋ ಹಾಗಿದ್ರೆ ಅಥವಾ ಒಂದು ಸಲಹೆ ಇದ್ರೆ, ಅಂದ್ರೆ ಅವರ ಒಂದು ಪ್ರಯೋಗದ ಸಲಹೆ ಇದ್ರೆ ಇಲ್ಲಿ ಹಂಚ್ಕೋಬಹುದು. ಯಾರಿಂದಲಾದ್ರೂ ಪ್ರಶ್ನೆ ಇದೆಯಾ? ಅಥವಾ ಅರ್ಥ ಆಗ್ಲಿಲ್ಲ ಅಥವಾ ಒಂದು ಏನಾದ್ರೂ ಕೂಡ ಇದರಲ್ಲಿ ಸ್ವಲ್ಪ ನಾವು ಕ್ಲಾರಿಫಿಕೇಶನ್ ತಗೋಬೇಕು ಅನ್ನೋದೇನಾದ್ರು ಇದೆಯಾ? ಅಥವಾ ಎಲ್ಲ ಸ್ಪಷ್ಟವಾಗಿದೆ ಅಂತ ಕಾಣ್ತಾ ಇದೆ ಮೋಸ್ಟ್ಲಿ. ಯಾರಿಂದ ಏನು ಪ್ರಶ್ನೆ ಇಲ್ಲ. ಮುಂದಿನ ಒಂದು ವಿಚಾರಕ್ಕೆ ಬನ್ನಿ. ಈಗ ಮುಂದೆ ಅಲ್ಪವೆಂದು ಕಾಣಿಸಿಕೊಳ್ಳುವ ವಿಷಯಗಳು. ಇದೇನ್ ಮಹಾ ಅಲ್ಪ ಅಲ್ವಾ ಅಂತ ನಾವು ಕೈ ಬಿಡ್ಕೊಂಡ್ ಬರ್ತಾ ಇದ್ದೀವಲ್ಲ.
ಹಾಗೆ ಕಾಣಿಸ್ಕೊಳ್ತಕ್ಕಂಥ ವಿಚಾರಗಳು ಏನು ಅಂತ ಹೇಳ್ತಾರೆ. ಮಾರ್ಗದ ಹಾದಿಯಲ್ಲಿ ಮೊದಲು ಯಾವ ದೊಡ್ಡ ಪರೀಕ್ಷೆಗೂ ನಾವು ಗುರಿಯಾಗುವುದಿಲ್ಲ. ಮೊದಲು ಪ್ರಾರಂಭದಲ್ಲಿ ಯಾವ ದೊಡ್ಡ ದೊಡ್ಡ ಪರೀಕ್ಷೆಗಳು ಕೂಡ ನಮ್ಮ ಮುಂದೆ ಬರೋದಿಲ್ಲ. ದಿನಗಟ್ಟಲೆ ಜೀವನದಲ್ಲಿ ಹುಟ್ಟುವ ಸಮಸ್ಯೆಗಳೇ ನಮ್ಮನ್ನು ಪರೀಕ್ಷಿಸುತ್ತವೆ. ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂತಹವೇ ವಿಧವಿಧವಾಗಿರ್ತಕ್ಕಂಥ ಸಮಸ್ಯೆಗಳು, ನೋವುಗಳು, ಸಂದರ್ಭಗಳು, ಕಷ್ಟಗಳು, ಸುಖಗಳು ಏನೋ ದಿನ ಒಂದೊಂಥರ ಬರ್ತಾ ಇರುತ್ತೆ. ಅವೇ ನಮ್ಮನ್ನ ಪರೀಕ್ಷೆ ಮಾಡ್ತವೆ. ಆ ಸಂದರ್ಭದಲ್ಲಿ ನಾನು ಯಾವ ರೀತಿ ಇದನ್ನ ನೋಡಿದೆ, ಯಾವ ರೀತಿ ಇದನ್ನ ಫೇಸ್ ಮಾಡಿದೆ, ಇನ್ನು ಹೇಗ್ ಮಾಡ್ಬೇಕಾಗಿತ್ತು ಅಂತಕ್ಕಂಥ ಅವೇ ನಮ್ಮನ್ನ ಪರೀಕ್ಷೆ ಮಾಡ್ತವೆ. ದಿನನಿತ್ಯ ಬರ್ತಕ್ಕಂಥ ಘಟನೆಗಳೇ ಸಾಕು ನಮ್ಮ ಪರೀಕ್ಷೆಗೆ. ದೊಡ್ಡ ಯಾವು ನಮ್ಗೆ ಬರ್ಬೇಕಾಗಿಲ್ಲ. ಇವನ್ನೆಲ್ಲ ನಾವು ಪಾಸ್ ಮಾಡ್ಕೊಂಡು ಬಂದ್ರೆ ದೊಡ್ಡವ್ ನಮಗ್ ಕೊಡ್ತಾರೆ. ನಾವು ಸಣ್ಣದ್ರಲ್ಲೇ ನಾವು ಸೋಲ್ತಾ ಇದ್ರೆ ಅದಕ್ಕೆ ಮೊದಲು ದಿನನಿತ್ಯ ಬರ್ತಕ್ಕಂತಹ ಸಂದರ್ಭಗಳಲ್ಲಿ ನಾವು ಪಾಸ್ ಆಗ್ಬೇಕಾಗಿದೆ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು. ಒಂದ್ ಮನೆಯಲ್ಲಿ ಕೋಪಿಸ್ತಿರ್ತಾರೆ, ಅಥವಾ ಗಾಬರಿ ಇರ್ತಾರೆ, ಅಥವಾ ಇನ್ನೇನೋ ಅರ್ಜೆಂಟ್ನವ್ರು ಇರ್ತಾರೆ, ಇನ್ನೊಬ್ರು ಸಮಾಧಾನದವ್ರು ಇರ್ತಾರೆ. ಅಂದ್ರೆ ಎಲ್ಲರೂ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ಯಾರಿಗೆ ಏನು ಇದ್ರೂ ಕೂಡ ಎಲ್ಲ ಒಂದು ಸಮಾಧಾನ ಸ್ಥಿತಿಯಲ್ಲಿ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಒಂದು ವಿವರಣೆ ತಗೋಬಹುದು ನಾವು. ಹೇಗೆ ಅಂತಂದ್ರೆ, ದಿನನಿತ್ಯದ ಜೀವನದಲ್ಲಿ ನಮಗೆ ಬರ್ತಕ್ಕಂಥದ್ದು ಪರೀಕ್ಷೆಗಳೇನಲ್ಲ, ನಮ್ಮ ಜೀವನದಲ್ಲಿ ಹುಟ್ಟುವ ಸಮಸ್ಯೆಗಳು ನಮ್ಮನ್ನ ಪರೀಕ್ಷೆ ಮಾಡ್ತವೆ ಅಂತ ಒಂದು ವಾಕ್ಯ ಬರುತ್ತೆ. ಇದನ್ನ ಹ್ಯಾಕ್ ತಗೋಬಹುದು ಅಂತಂದ್ರೆ, ಈಗ ನಮ್ಮಲ್ಲಿ ಸ್ವಾಭಾವಿಕವಾಗಿ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಹಣಕಾಸಿನ ಸಮಸ್ಯೆಗಳಿರುತ್ತೆ, ಸಂಬಂಧದಲ್ಲಿ ಸಮಸ್ಯೆಗಳಿರುತ್ತೆ, ಅಥವಾ ನಮ್ಮ ಒಂದು ಕೌಟುಂಬಿಕ ಸಮಸ್ಯೆಗಳಿರುತ್ತೆ, ಸಮಾಜದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಕೂಡ ಇರ್ತವೆ. ಇವುಗಳೆಲ್ಲ ಕೂಡ ನಮಗೆ ಯೋಗ ಮಾರ್ಗದಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳು ಅಂತಕ್ಕಂತಹ ರೀತಿಯಲ್ಲಿ ನಾವು ತಪ್ಪಾಗಿ ಭಾವಿಸಬಾರದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಹಳ ಮುಖ್ಯ ಅದನ್ನ ಅರ್ಥ ಮಾಡ್ಕೊಳ್ಳೋದು. ದಿನನಿತ್ಯ ಜೀವನದಲ್ಲಿ ಹುಟ್ಟತಕ್ಕಂಥ, ಈಗ ನಮ್ಮ ಸುತ್ತ ಇರ್ತಕ್ಕಂಥ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದವರ ಜೀವನದಲ್ಲಿ, ಇತರೆಯವರ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ನಮ್ಮನ್ನ ಪರೀಕ್ಷೆ ಮಾಡ್ತವೆ ಅಂತಕ್ಕಂಥ ಒಂದು ಪದ ಬಳಸ್ತಾರೆ. ಏನಕ್ಕೆ ಪರೀಕ್ಷೆ ಮಾಡ್ತವೆ ಅವು? ಪರೀಕ್ಷೆ ಯಾಕೆ ಮಾಡ್ತವೆ ಅಂತಂದ್ರೆ, ನಮ್ಮಲ್ಲಿ ಈ ಯೋಗ ಮಾರ್ಗ ಪ್ರವೇಶ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಸಹನೆ, ಸೈರಣೆ, ಸಮರಸತೆ, ಕ್ಷಮೆ, ತಾಳ್ಮೆ ಇವೆಲ್ಲ ಬೆಳೆಸ್ಕೊಳೋದಕ್ಕೋಸ್ಕರ ಬರೋದು. ಅದೆಲ್ಲ ಪೂರ್ತಿಯಾಗಿ ಇವೆಲ್ಲ ನಾವೇನು ನಿತ್ಯದ ಜೀವನದಲ್ಲಿ ನಮ್ಗೆಲ್ಲ ಏನೋ ಸ್ವಲ್ಪ ತೊಂದರೆ ಆಗಿದಾವೆ ಅಂತ ಅನ್ಕೊಳ್ತೀವಲ್ಲ, ಇವು ನಮ್ಮ ಕರ್ಮ ಸಂಬಂಧವಾಗಿ ಬಂದಿರತಕ್ಕಂಥದ್ದು. ಆದರೆ ಇವು ನಮ್ಮ ಗುಣಗಳನ್ನ ಬೆಳೆಸ್ಬೇಕು. ಹಾಗಾಗಿ ಇಲ್ಲಿ ನಾವು ನೋಡ್ಬೇಕು ಅಂತ ಅನ್ನೋದೇನು ಅಂದ್ರೆ, ನಮ್ಮ ದೃಷ್ಟಿಕೋನ ಬದಲಾಗ್ಬೇಕು. ನಮ್ಮ ದೃಷ್ಟಿಕೋನ ಬದಲಾಗ್ಬೇಕು. ಬಹಳ ಮುಖ್ಯ ಅದು ಅರ್ಥ ಮಾಡ್ಕೊಳೋದು. ನಮ್ಮ ಸಮಸ್ಯೆಗಳನ್ನು ನೋಡೋದ್ರಲ್ಲಿ ನಮ್ಮ ದೃಷ್ಟಿಕೋನ ಬದಲಾಗ್ಬೇಕು. ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ದೃಷ್ಟಿಕೋನ ನಮ್ಮ ಒಂದು ಪರಿಸರ, ಅಥವಾ ನಮ್ಮ ಒಂದು ಕುಟುಂಬದ ಪ್ರಭಾವ, ಅಥವಾ ನಮ್ಮ ಒಂದು ಸುತ್ತ ಇರ್ತಕ್ಕಂಥವರ ಪ್ರಭಾವ, ಇದರಲ್ಲಿ ನಾವು ಬಿದ್ದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಯಾರೋ ದೇವರು ಅಥವಾ ಯಾರೋ ಗುರು ಇವನು ಕೂಡ ಪರಿಹಾರ ಮಾಡ್ಬಿಡ್ತಾನೆ ಅಂತ ಲೆಕ್ಕದಲ್ಲಿ ಇರ್ತೀವಿ. ಉದಾಹರಣೆಗೆ ಹೇಗಪ್ಪ ಅಂತಂದ್ರೆ, ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಗ್ಯಾಸ್ ಖಾಲಿ ಆಯ್ತು ಅಂತಂದ್ರೆ ನಾವು ದೇವ್ರನ್ನ ನೆನೆಸ್ಕೊಂತೀವಿ. ದೇವ್ರೆ ಇದೇನಪ್ಪ ಗ್ಯಾಸ್ ಖಾಲಿ ಆಗ್ಬಿಡ್ತು, ರೊಟ್ಟಿ ಅರ್ಧ ಆಗೈತೆ, ಏನ್ ಮಾಡೋದು ಅಂತ ಜ್ಞಾಪಿಸ್ಕೊಂತೀವಿ ಅಲ್ವಾ? ಇದೆಲ್ಲ ಯೋಗ ಮಾರ್ಗದ ಸಮಸ್ಯೆಗಳೇನಲ್ಲ. ಇಲ್ಲಿ ನಿಮ್ಮ ಒಂದು ತರಬೇತಿ ಆಗ್ತಾ ಇದೆ ಅಷ್ಟೇನೆ ಅನ್ನೋದನ್ನ ಇಲ್ಲಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಮನ ಕೊಟ್ಟು ಮುಂದುವರಿಬೇಕು ಅಂತ ನನ್ನ ಒಂದು ಅನಿಸಿಕೆ. ನೋಡಿ, ಮುಂದುವರ್ಸ. ಅವು ನಾನಾ ವಿಧವಾದುವೆಂದು ಪರಿಹರಿಸಲು ಅಷ್ಟೇನು ಸುಲಭವಲ್ಲವೆಂದು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಬರ್ತಕ್ಕಂತಹ ಸಮಸ್ಯೆಗಳು ನಾನಾ ವಿಧವಾಗಿರ್ತವೆ. ದಿನ ಒಂದೊಂಥರ ಸಮಸ್ಯೆಗಳಾಗ್ತಿರ್ತವೆ. ಅವನ್ನ ಪರಿಹರಿಸ ಅಷ್ಟೇ ಸುಲಭವಲ್ಲ ಅಂತ ಎಲ್ಲರೂ ಒಪ್ಪಿಕೊಳ್ಳಬೇಕು. ಅಷ್ಟೊಂದು ಬರ್ತಾ ಇರ್ತವೆ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ. ನಾವು ಒಂದರಲ್ಲಿ ತೆರಗಡೆ ಆದ್ವಿ, ತಿದ್ಕೊಂಡ್ವಿ ಅಂತಂದ್ರೆ ಇನ್ನೊಂದು ರೀತಿಯಲ್ಲಿ ಬರ್ತಾ ಇರ್ತವೆ. ಈ ದಿನಗಟ್ಟಲೆ ಘಟನೆಗಳಲ್ಲಿ ನಮ್ಮ ಪರೀಕ್ಷೆ ಹೇಗೆ ನಡೆಯುತ್ತಿದೆ ಎಂಬುದು ಎಲ್ಲರಿಗೂ ಅರ್ಥವಾಗದೇ ಇರಬಹುದು. ನೋಡಿ, ದಿನನಿತ್ಯ ಬರ್ತಕ್ಕಂಥ ಘಟನೆಗಳಲ್ಲಿ ನಮ್ಮ ಪರೀಕ್ಷೆ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು, ಬಹಳ ಜನಕ್ಕೆ ಅರ್ಥ ಆಗಲ್ಲ ಇದು.
ಸಾಮಾನ್ಯವಾಗಿ ಅವ್ರೇನೋ ಅಂದ್ರು ನಾನೇನೋ ಅಂದೆ ಆ ತರ ಯಾವ್ದೋ ರೀತಿಯಲ್ಲಿ ಅದು ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಕಣ್ಣಿಗೆ ನಮ್ಮ ಎದುರಿಗೆ ಏನಿದೆ ಪ್ರತಿಯೊಂದನ್ನು ಗಮನ ಬಿಟ್ಟು ನಾವು ಗುರುತಿಸ್ಬೇಕಾಗ್ತದೆ. ಇದರಲ್ಲಿ ನಾನು ಯಾವ ರೀತಿ ಟೇಸ್ಟ್ ಮಾಡಬೇಕು, ಸಣ್ಣದರಿಂದ ಹಿಡಿದು ಯಾವ ರೀತಿ ನಾನು ಥಿಯಾಸಫಿಗೆ ಅನುಗುಣವಾಗಿ ನಮ್ಮ ಬದುಕಿರ್ಬೇಕು ಅಂತಂದಾಗ ನಾವು ಹೇಗೆ ಇದನ್ನ ನೋಡ್ಬೇಕು, ಹೇಗೆ ಸ್ವೀಕರಿಸ್ಬೇಕು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಅದು ಥಿಯಾಸಫಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅದು ಅರ್ಥನೇ ಆಗೋಲ್ಲ. ಅವ್ರಿಗೆ ಯಾವ ರೀತಿ ಸುಮ್ಮನೆ ಯಥಾ ಪ್ರಕಾರ ಯಾಂತ್ರಿಕ ಜೀವನದಂತೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇತರರೊಂದಿಗೆ ನಾವು ಹೇಗೆ ಮಾತನಾಡುತ್ತೇವೆ, ನಾನಾ ವಿಧಗಳಾದ ಸಂದರ್ಭಗಳಲ್ಲಿ ನಾವು ಹೇಗೆ ಕೆಲಸ ಮಾಡುತ್ತೇವೆ, ಇತರರ ವಿಷಯವಾಗಿ ಪ್ರಪಂಚದಲ್ಲಿ ನಡೆಯುತ್ತಿರುವ ವಿಷಯಗಳ ವಿಚಾರವಾಗಿ ನಮ್ಮ ಅಭಿಪ್ರಾಯವೇನು, ನಾವು ಎಂತಹ ತೀರ್ಮಾನಕ್ಕೆ ಬರುತ್ತೇವೆ ನೋಡಿ. ಇನ್ನೊಬ್ಬರ ವಿಚಾರವಾಗಿ ನಾವು ಹೇಗೆ ಮಾತಾಡ್ತೀವಿ, ಎಲ್ರು ಅಂತ ನಮ್ಮ ಮಾತು ಇರ್ಬೇಕಾ? ನಾವು ಜವಾಬ್ದಾರಿಯನ್ನು ಹೊತ್ತ ಜೀವರುಗಳು, ಸಾಧಾರಣ ಜನಗಳಂತೆ ನಮ್ಮ ಮಾತುಗಳು ಇರಬಾರ್ದು. ಸಾಧಾರಣ ಜನಗಳಂತೆ ನಮ್ಮ ಕೆಲಸಗಳು ಆಗ್ಲಿ, ಅಲ್ಲೇ ನಡೀತಾ ಇದೆ ಅದ್ರ ಬಗ್ಗೆ ಅವ್ರಂತೆ ನಾವು ಮಾತಾಡೋದು ಅವೆಲ್ಲ ನಮ್ಗೆ ಇವಾಗ ಅಲ್ಲ. ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯಗಳು ಎಂತಹುದು ಅಂತಕ್ಕಂಥ ನಾವೇ ತೀರ್ಮಾನ ಮಾಡ್ಕೋಬೇಕು. ಎಲ್ರು ಇದ್ದಾಗ ನಾವು ಇದ್ರೆ ಅವ್ರಿಗೆ ಗೊತ್ತಿಲ್ಲ ಮಾಡ್ತಾರೆ. ನಾವೆಲ್ಲ ತಿಳ್ಕೊಂಡಿದ್ದು ಯಾವ ರೀತಿ ವರ್ತನೆಗಳು ಮಾಡ್ಬೇಕು, ನಮ್ಮ ವರ್ತನೆಗಳಿಂದ ಇನ್ನೊಬ್ರು ಪರಿವರ್ತನೆ ಆಗೋ ಹಾಗೆ ಇರ್ಬೇಕು. ಎಂತಹ ರೀತಿ ಅವರು ಆ ಸಂದರ್ಭವನ್ನು ಮೇಂಟೈನ್ ಮಾಡಿದ್ರು ಅನ್ನೋ ಹಾಗೆ ಇರ್ಬೇಕು ನೋಡಿ. ಮೊನ್ನೆ ಒಂದು ಕಡಬದಲ್ಲಿ ಒಂದು ಅದು ಕೋವಿಡ್ ಇದರಿಂದ ಒಬ್ರು ತೀರ್ಕೊಂಡ್ರು ನಮ್ಮ ನೆಟ್ಟನೆ. ಅವರು ಹೇಳಿದ್ರು ನೀವು ಬಂದು ಒಂದು ಜ್ಯೋತಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಏನಾದ್ರು ವಿಚಾರ ಹೇಳಿ, ಅವ್ರು ತುಂಬಾ ಬಹಳ ಹೊಂದಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಆಗ ಅಲ್ಲಿ ಹೇಳಿದ್ರು ಪಾಪ ಇನ್ನೂ 40 ವರ್ಷದ ಹುಡುಗ ಆತ ತೀರ್ಕೊಂಡಿರೋನು. ಆ ಮನೆಗೆ ಆತನೇ ಎಲ್ಲ ಮೇಂಟೈನ್ ಮಾಡ್ಬೇಕಾಗಿತ್ತು. ಬಹಳ ಎತ್ಕೊಂಡ್ಮೇಲೆ ಬಹಳ ಚೆನ್ನಾಗಿ ಅವರು ತುಂಬಾ ಅನುಕೂಲವಾಗಿ ಚೆನ್ನಾಗಿ ಆಗಿದ್ರು ಅಂತ. ಅದ್ರಲ್ಲಿ ಅವನು ತೀರ್ಕೊಂಡಾಗ ತುಮಕೂರು 3 ಸರಿ ಅಡ್ಮಿಟ್ ಆಗಿದ್ರು. ಕೊನೆಗೆ ಬೆಂಗಳೂರಿಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ 3 ದಿವಸ ಇದ್ರು. ಆಗ ಆತನ ಹೆಂಡತಿ ಎಷ್ಟು ಸಂಸ್ಕಾರವಂತೆ ಅಂತ ಹೇಳ್ಬೇಕಾಗ್ತದೆ. ಎಷ್ಟು ಸಂಸ್ಕಾರದಿಂದ ಆಕೆ ಆ ಒಂದು ತೀರ್ಮಾನ ತಗೊಂಡು ಮಾತಾಡಿದ್ಲು ಅಂತಂದ್ರೆ, ಆ ಡಾಕ್ಟರ್ ಹೇಳಿದ್ರಂತೆ, ನೋಡಿ ಇನ್ನ ಈಗ ಆಕ್ಸಿಜನ್ ಹಾಕಿದೀವಿ, ಈಗ ನೀವೇನಾದ್ರು ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ, ಇದು ತೆಗೆದ್ಮೇಲೆ ಹೊರಟೋಗುತ್ತದೆ, ಏನಾದ್ರು ಹೇಳಂಗಿದ್ರೆ ಹೇಳಿ ಅಂದ್ರಂತೆ. ಆಗ ಆಯಮ್ಮ ಹತ್ರ ಹೋಗಿ ಸ್ವಲ್ಪನೂ ಭಯ ಪಡ್ಲಿಲ್ಲ, ಧೈರ್ಯ ಕಳ್ಕೊಂಡ್ಲಿಲ್ಲ. ಹತ್ರ ಹೋಗಿ ಕೂತ್ಕೊಂಡು ಅವ್ರ ಕೈ ಹಿಡ್ಕೊಂಡು, ನೋಡಿ ನಿಮ್ಮ ಸ್ಥಾನದಲ್ಲಿ ನಿಂತು ನಾನ್ ನಿಮ್ ಜವಾಬ್ದಾರಿ ಎಲ್ಲ ನಾನು ನಿರ್ವಹಿಸ್ತೇನೆ, ನೀವು ಈ ಕಡೆ ಯಾವ ಚಿಂತೆನೂ ಇಟ್ಕೋಬೇಡಿ, ನಿಮ್ಮ ಗುರಿ ಕಡೆ ನೀವು ಸಮಾಧಾನವಾಗಿ ಹೋಗಿ ನಿಮ್ ಕೆಲಸ ಏನಿದೆ ಎಲ್ಲವನ್ನ ನಾನು ಜವಾಬ್ದಾರಿಯಿಂದ ನಿರ್ವಹಿಸ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಅಂತ. ಹಾಗೆ ಆವತ್ತಿನಿಂದ ಇದುವರೆಗೂ ಕೂಡ ಒಂದು ದಿವ್ಸಕ್ಕೂ ಕೂಡ ಆಯಮ್ಮ ನೋವು ಮಾಡ್ಕೊಂಡಿಲ್ಲ. ಆ ನೋವು ಒಳಗೆ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಎಲ್ಲ ಕೆಲಸವನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಹೋಗಿ ನೋಡಿದಾಗ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ನೋಡಿ ಇಂಥ ಒಂದು ಸಂಸ್ಕಾರವಂತ ನಾವು ಇತಿಹಾಸ ತಿಳ್ಕೊಂಡಿದೀವಿ, ಕೇಳ್ತಾ ಇದ್ದೀವಿ. ಮರಣ ಸಮಯ ಬಂದಾಗ ಹೇಗಿರ್ಬೇಕು, ಅವ್ ಗಲಾಟೆ ಮಾಡಬಾರ್ದು, ಅವ್ರಿಗೆ ಧೈರ್ಯ ತುಂಬಬೇಕು, ಅಳಬಾರ್ದು ಅಂತೆಲ್ಲ ತಿಳ್ಕೊಂಡಿದೀವಿ. ಆದ್ರೆ ಆ ತಾಯಿ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಷ್ಟ್ರ ಮಟ್ಟಿಗೆ ಅವ್ರ ಧೈರ್ಯವನ್ನ ತುಂಬಿದ್ದಾರೆ. ಮನೇನೂ ಕೂಡ ಓಡಾಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ನಾವು ಎಷ್ಟು ಅವರು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ನೋಡಿ ಕಲಿಬೇಕು. ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ನಾವು ಇತಿಹಾಸ ತಿಳ್ಕೊಂಡಿದೀವಿ, ಅದು ಕೂಡ ಆ ಮಟ್ಟಿಗೆ ನಡ್ತಾ ಇದ್ದೀವೋ ಇಲ್ವೋ. ಆದ್ರೆ ಅವ್ರು ಏನೂ ಇಲ್ಲದೆ ಇರ್ತಕ್ಕಂಥವ್ರು ಆ ಒಂದು ಮಟ್ಟದಲ್ಲಿ ಅವ್ರ ತೀರ್ಮಾನ ತಗೊಂಡ್ರು. ಆ ರೀತಿಲಿ ಅವ್ರ ಧೈರ್ಯ ತುಂಬಿದ್ರು. ಅವ್ರ ದಾರಿಗೆ ಇವರು ನಾನು ನಿಮ್ ದಾರಿಗೆ ಅಡ್ಡ ಬರಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ ಎಷ್ಟು ಸಂಸ್ಕಾರವಂತರು ಅಂತಕ್ಕಂಥ ನಂಗೆ ಅರ್ಥ ಆಯ್ತು. ನೋಡಿ ಹೀಗೆ ನಮ್ಮ ಜೀವನದಲ್ಲಿ ಸಂದರ್ಭಗಳು ಬರ್ತವೆ. ಆ ಸಂದರ್ಭಗಳಲ್ಲಿ ನಮ್ಮ ಅಭಿಪ್ರಾಯವೇನು? ನಾವು ಹೊಳ್ತಾ ಕೂತ್ಕೊಂಡಾಗ ನೋಡಿ ಹೇಗೆ ತೀರ್ಮಾನ ತಗೊಳ್ಕೊಂಡ್ರು, ಹೋಗೋದಕ್ಕೆ ದಾರಿ ಮಾಡ್ಕೊಟ್ರು. ಮತ್ತೆ ಇವರು ಕೂಡ ಮನೆಯಲ್ಲಿ ಎಲ್ಲರನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಎಲ್ಲರನ್ನು ಕೂಡ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನೋಡಿ ನಾವು ಎಂತಹ ತೀರ್ಮಾನಕ್ಕೆ ಬರ್ತೇವೆ, ತೀರ್ಮಾನ ತಗೋಬೇಕಾದ್ರೆ ವ್ಯಾಸವಿ ಬೆಳಕಿನಲ್ಲಿ ಯಾವ ರೀತಿ ತೀರ್ಮಾನ ತಗೋಬೇಕು. ಹೆಚ್ಚು ಮಾತಿನಿಂದೇನು ಯೋಗ ಮಾರ್ಗವನ್ನು ಪ್ರವೇಶಿಸಬೇಕೆಂಬುವವನಿಗೆ ಎಲ್ಲವೂ ಗಮನಾರ್ಹವೇ. ನಾವು ಯೋಗ ಮಾರ್ಗ ಪ್ರವೇಶ ಮಾಡಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ಬಂದ್ಬಿಟ್ಟಿದೀವಿ, ಇದಾಗಿ ನಿಂತ್ಕೊಂಡಿದ್ದೀವಿ. ಈಗ ಪ್ರತಿಯೊಂದು ಕೂಡ ಗಮನಾರ್ಹವೇ. ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಗಮನವನ್ನ ಕೊಟ್ಟು
ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಮಾತನಾಡ್ಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಗಮನವನ್ನ ಕೊಟ್ಟು ನಾವು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಜವಾಬ್ದಾರಿಯುತ ಜೀವರುಗಳು. ಅಂತಃಪ್ರಜ್ಞೆ ವಿಕಾಸವಾಗಲು ಮೊದಲಾದವನಿಗೆ ಪ್ರಪಂಚದ ಪ್ರತಿಯೊಂದು ಘಟನೆಯು ಮಹತ್ವಪೂರಿತವಾಗಿ ಕಾಣ್ತದೆ. ಯಾರಿಗೆ ಅಂತಃಪ್ರಜ್ಞೆ ಅಂತ ಒಳಗೆ ಆಂತರಿಕವಾಗಿರ್ತಕ್ಕಂತಹ ಒಂದು ಪ್ರಜ್ಞೆ, ಒಳಮುಖವಾಗ್ತಕ್ಕಂತಹ ಒಂದು ಪ್ರಜ್ಞೆ ಯಾರಿಗೆ ಅದು ವಿಕಾಸ ಆಗ್ತಾ ಇದೆಯೋ ಪ್ರತಿಯೊಂದು ಘಟನೆಯು ಕೂಡ ಮಹತ್ವಪೂರಿತವಾಗಿ ಕಾಣ್ತದೆ. ಹೌದಲ್ವಾ? ಎಷ್ಟು ಚೆನ್ನಾಗಿ ಅದನ್ನ ಫೇಸ್ ಮಾಡ್ಬೋದಲ್ವಾ ಅಂತಕ್ಕಂಥದ್ದು ಅದು ಕೂಡ ಅವನಿಗೆ ಮನವರಿಕೆ ಆಯ್ತು. ನಾವು ಆಡಬಾರದ ಮಾತನ್ನು ಆಡಿದಾಗ, ಮಾಡಬಾರದ ಕೆಲಸವನ್ನು ಮಾಡಿದಾಗ ಆ ತಪ್ಪನ್ನು ತಪ್ಪೆಂದು ಒಪ್ಪಿಕೊಳ್ಳದೆ ಇದೇನು ಮಹಾ ವಿಷಯ, ಅಂತಹ ದೊಡ್ಡ ತಪ್ಪೇನು ಅಲ್ಲ, ತೀರ ಅಲ್ಪ ವಿಷಯ ಎಂದು ನಮಗೆ ನಾವು ಸಮಾಧಾನ ಹೇಳಿಕೊಳ್ಳುತ್ತೇವೆ. ನೋಡಿ, ಇದರಲ್ಲಿ ನಾವು ಕೆಡುತ್ತಾ ಇದ್ದೀವಿ. ಆಡಬಾರದ ಮಾತನ್ನು ಆಡಿದಾಗ ಅದು ಎಚ್ಚರಿಕೆಯಿಂದ ಮಾತನಾಡೋದನ್ನ ಫಸ್ಟ್ ಕಲಿಬೇಕು. ಮಾತಿನಿಂದಲೇ ಎಲ್ಲ ಕೂಡ ಬರ್ತಕ್ಕಂಥದ್ದು. ಆ ಮಾತನ್ನ ನಾವು ಎಚ್ಚರಿಕೆಯಿಂದ ಬಳಸ್ಬೇಕು. ಮಾಡಬಾರದ ಕೆಲಸವನ್ನು ಮಾಡಿದಾಗ ತಪ್ಪಾಗೋದಿರುತ್ತೆ. ತಪ್ಪಾಗೋದ್ ಏನ್ ಮಾಡ್ಬೇಕು? ಆ ತಪ್ಪನ್ನು ತಪ್ಪೆಂದು ಒಪ್ಪಿಕೊಳ್ಳದೆ ಅದನ್ನ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಗ್ತದೆ. ಒಂದ್ ತಪ್ಪಾಗಿದೆ, ಹೌದಪ್ಪ ತಪ್ಪಾಯ್ತು, ಸಾರಿ, ಕ್ಷಮಿಸ್ಬಿಡು, ತಪ್ಪು ಮಾಡಲ್ಲ ಅಂದ್ರೆ ಮುಗ್ದೋಯ್ತದು. ಅಲ್ಲಿಗೆ ಮುಗಿಸ್ದೆ ಇನ್ನು ನಾವು ಅದನ್ನ ಮಾಡಿ ಸರಿ ಅಂತ ತಪ್ಪನ್ನು ಒಪ್ಕೊಳ್ಳದೆ ಇರ್ತಕ್ಕಂಥ ಮಹಾ ತಪ್ಪಾಗ್ತದೆ. ಅದಕ್ಕೂ ಇನ್ನೇ ನಾವು ಸಾಧನೆ ಮಾಡ್ತೀವಿ. ಇದೇ ಮಹಾ ವಿಷಯ, ನಾವು ದೊಡ್ಡ ತಪ್ಪೇನು ಅಲ್ಲ, ತೀರಾ ಅಲ್ಪ ವಿಷಯ, ನಮ್ಗೆ ನಾವು ಸಮಾಧಾನ ಮಾಡ್ಕೊಳ್ತೀವಿ. ಅದೇ ಖಂಡಿತ ಯೋಗ ಮಾರ್ಗ ಸಾಧಕರು ಮಾಡಬಾರ್ದು. ಯೋಗ ಮಾರ್ಗ ಸಾಧನೆ ಮಾಡ್ಬೇಕಾದ್ರೆ ಮುಂದೆ ಒಳ್ಳೊಳ್ಳೆ ಉದಾಹರಣೆ ಕೊಡ್ತಾರೆ ಇದಕ್ಕೆ. ಯೋಗ ಮಾರ್ಗ ಸಾಧನೆ ಮಾಡ್ಬೇಕು ಅಂತಕ್ಕಂಥವ್ರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ಪೂರ್ಣ ಗಮನವನ್ನು ಕೊಟ್ಟು ಎಚ್ಚರಿಕೆಯಿಂದ ಕರಾರುವಾಕ್ಕಾಗೆ ಮಾಡಬೇಕು, ಕರಾರುವಾಕ್ಕಾಗೆ ಮಾತನಾಡಬೇಕು, ಕರಾರುವಾಕ್ಕಾಗೆ ಅದನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕಾಗ್ತದೆ. ಆದರೆ ಪರಿಪೂರ್ಣತೆಯೇ ನಮ್ಮ ಗುರಿಯಾಗಿರುವಾಗ ಯಾವ ವಿಷಯವೂ ಅಲ್ಪವಲ್ಲ. ಯಾವ ವಿಧವಾದ ದೋಷವೂ ಇಲ್ಲದ ಚಿತ್ರವನ್ನು ಬರೆಯುತ್ತಿದ್ದೇವೆ ಎಂದು ನಾವು ಊಹಿಸೋಣ. ಆ ಚಿತ್ರದಲ್ಲಿ ಒಂದು ಗೆರೆ ಸೊಟ್ಟದಾದರೂ ಕೂಡ ಚಿತ್ರದ ಪರಿಪೂರ್ಣತೆ ಕೊರತೆ ಬರುವುದಿಲ್ಲವೇ? ಹೌದಲ್ವಾ? ಒಂದು ಗೆರೆ ಒಂದು ಪರಿಪೂರ್ಣ ಚಿತ್ರ ಬರೀಬೇಕಂತ ಹೊರಟಿದ್ದೀನಿ. ಅಲ್ಲಿ ಒಂದು ಗೆರೆ ಸೊಟ್ಟಾದ್ರೂ ಕೂಡ ಅದಕ್ಕೆ ಏನೋ ಒಂದು ಕೊರತೆ ಆಗುತ್ತೆ. ಅಥವಾ ಬರೀತಾ ಇರ್ಬೇಕಾದ್ರೆ ಒಂದು ತೊಟ್ಟು ಶಾಯಿಯೋ ಬಣ್ಣವೋ ಅದರ ಮೇಲೆ ಬಿದ್ದರೆ ಚಿತ್ರವೇ ಹಾಳಾಗುವುದಿಲ್ಲವೇ? ಒಬ್ಬನಲ್ಲಿ ಕೊರತೆ ಇರಬಹುದು. ಒಂದು ಸನ್ನಿವೇಶದಲ್ಲಿ ಅದರಿಂದ ಹೆಚ್ಚು ಅಪಾಯವಿಲ್ಲದಿರಬಹುದು, ಆದರೆ ಬೇರೆ ಸನ್ನಿವೇಶದಲ್ಲಿ ಅದೇ ಸರ್ವನಾಶಕ್ಕೆ ಕಾರಣವಾಗಬಹುದು. ನೋಡಿ, ಅದಕ್ಕೆ ಯೋಗಿಗಳಾಗ್ಬೇಕು ಅಂತಕ್ಕಂಥವ್ರು ಇಲ್ಲಿಂದಲೇ ನಾವು ದೋಷಗಳನ್ನ ಕಳ್ಕೊಂಡು ಹೋಗ್ಬೇಕು. ಮೇಲಕ್ಕೆ ಹೋದಾಗ ಒಂದು ಸಣ್ಣದು ಕೂಡ ದೊಡ್ಡದಾಗಿ ಪರಿಣಮಿಸ್ತದೆ. ಮಹಾತ್ಮರು ಏನ್ ಮಾಡ್ತಾರೆ, ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರ ಮಧ್ಯೆ ಒಂದು ಪರ್ದೆ ಹಾಕೊಂಡ್ಬಿಡ್ತಾರೆ. ಆ ದೋಷಕ್ಕೆ ನಾವು ಗುರಿ ಆಗ್ಬಾರ್ದು ಅಂತಂದ್ರೆ ಇಲ್ಲಿ ಈಗ್ಲೇ ನಮ್ಮ ದೋಷಗಳನ್ನ ಪ್ರತಿಯೊಂದನ್ನು ಗಮನ ಬಿಟ್ಟು ನಾವು ತಿದ್ಕೊಳ್ಬೇಕಾಗ್ತದೆ. ಒಂದು ಸನ್ನಿವೇಶಕ್ಕೆ ತಪ್ಪಲ್ಲ ಅಂತ ಅನ್ಕೊಂಡ್ರೆ ಮತ್ತೊಂದು ಸನ್ನಿವೇಶಕ್ಕೆ ದೊಡ್ಡ ತಪ್ಪಾಗ್ತದೆ. ಒಂದ್ ಚಿತ್ರನೇ ಕೂಡ ಒಂದ್ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ಒಂದ್ ಗೆರೆ ಸೊಟ್ಟಾದ್ರೆ ಏನಾದ್ರು ಒಂದ್ ಶಾಯಿ ಬಿದ್ರೆ ಚಿತ್ರನೇ ಹಾಳಾಗ್ತದಲ್ಲ. ಹಾಗೆ ಇನ್ನೂ ಒಂದು ಉದಾಹರಣೆ, ಬಹಳ ಸ್ಪಷ್ಟವಾದ ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಸಮಾರಾಧನೆ ನಡೆಸಬೇಕು, 100 ಜನಗಳಿಗೆ ಅಡಿಗೆ ಆಗಬೇಕು, 10 ಕಡೆಗಳಿಂದ ಪಾತ್ರೆಗಳನ್ನು ತರ್ತೇವೆ, ಅವನ್ನ ಹುಣಸೆ ಹಣ್ಣಿನಿಂದ ಶುದ್ಧ ಮಾಡಿ ನೀರಿನಿಂದ ತೊಳೆಯುತ್ತೇವೆ. ಒಂದು ಪಾತ್ರೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಉಳಿದುಕೊಂಡಿದೆ ಎನ್ನೋಣ. ಆ ಪಾತ್ರೆಯಲ್ಲಿ ಅನ್ನ ಮಾಡಬಹುದು, ಏನೂ ಆಗುವುದಿಲ್ಲ. ಸಾರು ಹುಳಿ ಮಾಡಬಹುದು, ಅವು ಕೆಡುವುದಿಲ್ಲ. ಪಾಯಸ ಮಾಡಬೇಕೆಂದು ಹಾಲನ್ನು ಕಾಯಿಸುತ್ತೇವೆ ಎಂದು ಕೊಳ್ಳೋಣ. ಆಗ ಹಾಲೆಲ್ಲ ಒಡೆದು ಹೋಗ್ತದೆ. ನೋಡಿ, ಈಗ ಎಲ್ಲೋ ಒಂದ್ ಕಡೆ ಇದೊಂದು ಉದಾಹರಣೆ ಕೊಟ್ರು. ಹಾಗೆ ನಮ್ಮಲ್ಲಿ ಎಲ್ಲೋ ಒಂದು ಕೊರತೆ ಇದ್ರೆ, ಒಂದು ಸನ್ನಿವೇಶಕ್ಕೆ ಏನು ತೊಂದರೆ ಆಗ್ಲಿಲ್ಲ ಅಂತಂದ್ರೆ ಮತ್ತೊಂದು ಸನ್ನಿವೇಶಕ್ಕೆ ಬಹಳ ದೊಡ್ಡ ಅಪಾಯವಾಗ್ತದೆ. ಆದ್ದರಿಂದ ಒಂದು ಸನ್ನಿವೇಶದಲ್ಲಿ ಏನು ತೊಂದರೆ ಆಗದೆ ಇದ್ರು ಕೂಡ ಬೇರೆ ಸನ್ನಿವೇಶದಲ್ಲಿ ಬಹಳ ಅಪಾಯವಾಗಬಹುದು. ಆದ್ದರಿಂದ ನಾವು ಯಾವುದನ್ನು ಕೂಡ ಇದೇನು ಮಹಾ ತಪ್ಪಲ್ಲ, ತೀರಾ ಅಲ್ಪ ವಿಷಯ ಎಂದು ಗಮನಿಸದೆ ಸುಮ್ಮನಿರುವುದಕ್ಕಾಗುವುದಿಲ್ಲ. ಏತಕ್ಕೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ನಮ್ಮನ್ನು ಹಳ್ಳಕ್ಕೆ ಕೆಡವುತ್ತದೆ. ನೋಡಿ, ಯಾವುದೋ ಒಂದು ಸಂದರ್ಭ ಅದರಿಂದ ನಾವೇನೋ ಒಬ್ಬ ವ್ಯಕ್ತಿಗಳನ್ನ ನೋಡ್ತೀವಿ, ಮಹಾನ್ ವ್ಯಕ್ತಿಗಳು ಅಂತೀವಿ. ಅವ್ರೇನೋ ಸ್ವಲ್ಪ ತಪ್ಪು ಮಾಡಿದ್ ಏನಂತೀವಿ, ಈ ವ್ಯಕ್ತಿ ಇಂಥ ಮಹಾ ವ್ಯಕ್ತಿ ಇಂಥ ಮಾತಾಡ್ಬಿಟ್ರ, ಇಂಥ ಕೆಲಸ ಮಾಡ್ಬಿಟ್ರ,
ಅಷ್ಟು ದೊಡ್ಡವರು, ಅಷ್ಟು ತಿಳಿದವರು, ಅಷ್ಟು ಜ್ಞಾನಿಗಳು ಇಂಥ ಮಾತಾಡ್ಬಿಟ್ರ ಅಂತ ಬರೀ ಕೇವಲ ಸ್ವಲ್ಪ ಜನರು ಕೂಡ ಮಾತಾಡ್ಬಿಡ್ತಾರೆ. ಅದು ನಮ್ಮ ಎಲ್ಲಿಗೆ ಹಳ್ಳಕ್ಕೆ ತೆಗೆದುಕೊಂಡು ಕೆಡವು ಬಿಡ್ತಾರೆ. ಅಷ್ಟು ನಮ್ಗೆ ಅಧಃಪತನವಾಗ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಸಣ್ಣದಕ್ಕೂ ಕೂಡ ಗಮನವನ್ನ ಯೋಗ ಮಾರ್ಗ ಸಾಧಕರಾಗಬೇಕು ಅನ್ನೋರು ಪೂರ್ಣ ಗಮನ ಕೊಡ್ಬೇಕಾಗ್ತದೆ. ಇದಕ್ಕೆ ಇನ್ನೂ ಉದಾಹರಣೆ ಕೊಡ್ತಾ ಹೋಗ್ತಾರೆ ನೋಡಿ. ಇಲ್ಲಿನಾರು ಹೇಳೋದಿದ್ರೆ ಹೇಳಿ ಸರ್. ಬಹಳ ಸರಳವಾದ ವಿಚಾರ ಅಂತ ಹೇಳಿ ನಮ್ಗೆ ಕಾಣ್ತದೆ. ಆದ್ರೆ ಈ ಒಂದು ಮಾತು, ಆ ಮಾತಿನ ಬಳಕೆಯಲ್ಲಿ ಆಗ್ತಕ್ಕಂತಹ ಒಂದು ವಿಚಾರ ಮತ್ತೆ ನಮ್ಮ ಯೋಚನೆಯ ವಿಚಾರ, ಅದರ ಹುಣಸೆ ಹಣ್ಣಿನ ಒಂದು ಉದಾಹರಣೆಯಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟರು. ಈಗ ಏನಾಗ್ಬಿಡ್ತದೆ, ಮನೆಯಲ್ಲಿ ಮಕ್ಳಿರ್ತಾರೆ, ಅವರು ತುಂಟರು, ತರಲೆ ಮಾಡೋರು, ಏನೋ ಒಂದು ಆಗಿರ್ತಾರೆ ಅವ್ರು ಪಾಪ. ಆಗ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ತಾಯಂದಿರಾಯ್ತು ಅಥವಾ ವಯಸ್ಸಾದವರಾಯ್ತು, ಬಹಳ ಅಪರೂಪ ಅವ್ರನ್ನ ಪ್ರೀತಿಯಿಂದ ಓಲೈಸ್ತಾ ಇದ್ದಿದ್ದು ಅಥವಾ ಅವ್ರನ್ನ ತಿದ್ದುತ್ತಾ ಇದ್ದಿದ್ದು ನೋಡಿದ್ದು ನಾನಂತೂ ಅಪರೂಪ. ಅವ್ರು ಏನ್ ಮಾಡ್ಬಿಡ್ತಾ ಇದ್ರು, ನೀನ್ ಇದನ್ನ ಮಾಡ್ತಾ ಇದೀಯಾ, ನೀನ್ ಹಾಳಾಗಿ ಹೋಗ್ತೀಯಾ, ನೀನ್ ಇದನ್ನ ಮಾಡ್ತಾ ಇದೀಯಾ, ನೀನ್ ಹಾಳಾಗಿ ಹೋಗ್ತೀಯಾ, ನೀನ್ ಇದನ್ನ ಮಾಡ್ತಾ ಇದೀಯಾ, ನೀನ್ ಹಾಳಾಗಿ ಹೋಗ್ತೀಯಾ ಅಂತ ಪದೇ 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 ಅವ್ರನ್ನ ಬೈಯೋದನ್ನ ರೂಢಿ ಮಾಡ್ಕೋಬಹುದು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಬಹಳ ಹತ್ತಿರ ಇರ್ತಕ್ಕಂಥವ್ರು ಒಂದು ಕುಟುಂಬದಲ್ಲಿ ಇದನ್ನೇ ನೋಡಿ ನನಗೇನು ಅವಾಗೇನು ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನನಗೆ ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ವಯಸ್ಸು, ಈಗ್ಲೂ ನನಗಿಂತ ಒಂದ್ 2 ವರ್ಷ ದೊಡ್ಡವ್ರೇನೋ ಪಾಪ ಅಷ್ಟೇ. ಬಹಳ ಬುದ್ಧಿವಂತರು, ಬಹಳ ಶ್ರಮಜೀವಿಗಳು ಎಲ್ಲ. ಆದ್ರೆ ಅವ್ರ ಮನೆಯಲ್ಲಿ ಅಜ್ಜಿ ತಾಯಿ ಅದೇ ಮಾತಾಡ್ಕೊಂತ ಬರ್ತಾರೆ. ನೀನ್ ಇದನ್ನ ಮಾಡ್ತಾ ಇದೀಯಾ, ನೀನ್ ಹಾಳಾಗ್ತೀಯಾ, ನೀನ್ ಇದನ್ನ ಮಾಡ್ತಾ ಇದೀಯಾ, ನೀನ್ ಹಾಳಾಗ್ತೀಯಾ, ನೀನ್ ಹಾಳಾಗ್ತೀಯಾ, ನೀನ್ ಹಾಳಾಗ್ತೀಯಾ, ಹಾಳಾಗ್ತೀಯ. ನೋಡಿ, ಅವ್ರ ತಾತ ತಂದೆಯವರ ಆಸ್ತಿಗಳೆಲ್ಲ ಕೈಯಲ್ಲಿದ್ರು, ಬೇಕಾದಂತಹ ವ್ಯಾಪಾರ ಕೈಯಲ್ಲಿದ್ರು ಕೂಡ ಮುಂದುವರಿಯಕ್ ಆಗ್ಲೇ ಇಲ್ಲ ಜೀವನದಲ್ಲಿ. ಪ್ರತಿಯೊಂದು ಸಾರಿ ಕೂಡ ತಪ್ಪು ಹೆಜ್ಜೆನ ಇಟ್ಟು ಅವರು ಹಾಳಾಗ್ತಕ್ಕಂಥ ಸನ್ನಿವೇಶನ ನಾನು ನೋಡಿದ್ದೀನಿ. ಬಹಳ ನೋವಲ್ಲಿದ್ದಾರೆ, ಬಹಳ ನೋವಿಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ನಾವು ಹೇಳೋಕೋದ್ರೂ ಕೇಳಲ್ಲ. ಈಗ ಅವ್ರೊಂಥರ ಜೀವನದ ಬಗ್ಗೆ ಬಹಳ ಜಿಗುಪ್ಸೆ ಈ ತರ ಆಗ್ಬಿಟ್ಟಿದೆ. ಆಮೇಲೆ ಇತಿಹಾಸ ಬಿದ್ದು ಅರ್ಥ ಮಾಡ್ಕೊಂಡ ನನಗೆ ಅರ್ಥ ಆಯ್ತು, ನಾವು ಬಹಳ ಹುಷಾರಾಗಿರ್ಬೇಕಾಗತ್ತೆ ಮಾತಾಡೋದ್ರಲ್ಲಿ. ಇಲ್ಲದಿದ್ದ ಪಕ್ಷದಲ್ಲಿ ಇದು ಯಾರಿಗೂ ಯಾರು ಬೇಕಾದ್ರೂ ತಂದೊಡ್ಬಹುದು ಈ ಸಮಸ್ಯೆನ ಅಂತ ಹೇಳಿ ನನಗೆ ಅರ್ಥ ಆಗಿದ್ದು. ಇದರಲ್ಲಿ ನಿಮ್ಮ ಅನುಭವ ಯಾರಾದ್ರೂ ಇದ್ರೆ ಹಂಚ್ಕೋಬಹುದು. ಹೆಸರು ಹೇಳದೆ, ವ್ಯಕ್ತಿಗಳನ್ನ ಹೇಳಿದೆ, ನಿಮ್ಮ ಅನುಭವ ಏನಾರು ಇದ್ರೆ ಹೇಳಿ ದಯವಿಟ್ಟು. ಇದು ಯಾಕಂದ್ರೆ ಬಹಳ ಬೇಸಿಕ್ ಪಾಯಿಂಟ್ ಜೀವನದಲ್ಲಿ ಆಗ್ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಬೇಸಿಕ್ ಪಾಯಿಂಟ್. ಮಕ್ಕಳು ಓದಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಅವ್ರಿಗೆ ಹೇಳೋದು ನೀನ್ ಹಾಳಾಗ್ತೀಯ ಅನ್ನೋದು, ಅಥವಾ ಇನ್ನೊಂದು ಕಡೆ ನಾವು ನೀನ್ ಕೆಟ್ಟ ಹೋಗ್ತೀಯಾ ಅನ್ನೋದು, ನೀನ್ ನಾಶ ಆಗ್ಬಿಡ್ತೀಯಾ ಅನ್ನೋದು. ಈ ರೀತಿಯ ಮಾತುಗಳು ನಮ್ಮಲ್ಲಿ ಎಷ್ಟಲ್ಲಿ ಬಂದಿದಾವೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತಲ್ವಾ. ಬಹಳ ಮುಖ್ಯ, ಅದು ಅರ್ಥ ಮಾಡ್ಕೋಬೇಕಾರದು. ಇದನ್ನ ನಾವು ನಿತ್ಯ ಜೀವನದಲ್ಲಿ ತಗೊಳ್ಳಿಕ್ಕೆ ಬೇಕು. ಯಾಕಂತಂದ್ರೆ ಈಗ ನೋಡಿ, ಯೋಗ ಮಾರ್ಗದಲ್ಲಿ ಮುಂದಕ್ಕೆ ಹೋಗುವಾಗ ನಮಗೆ ಅರಿವಿಲ್ಲದಂತ ರೀತಿಯಲ್ಲಿ ಏಕಾಗ್ರತೆ ಬಂದು ನಮಗೆ ಶಕ್ತಿಗಳು ಬರ್ಬೋದು. ಅದನ್ನ ಪರಮಗುರು ಚರಣ ಸನ್ನಿಧಿಯಲ್ಲಿ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಅಂತಹ ಹಿನ್ನೆಲೆಯಲ್ಲಿ ಇಂತಹ ದೋಷ ಇದ್ದರೆ ಆಗ ನಿಮ್ಮ ಮಾತಿಗೆ ಮಹತ್ವ ದೊರೆತಾಗ ಜಗತ್ತಿಗೆ ಅತ್ಯಂತ ಹಾನಿಯನ್ನ ಉಂಟು ಮಾಡ್ತಕ್ಕಂಥ ಕರ್ಮಕ್ಕೆ ನೀವು ಗುರಿ ಆಗ್ತೀರಾ ಅನ್ನೋ ಎಚ್ಚರಿಕೆಯನ್ನ ನಾವು ಪರಮಗುರು ಚರಣ ಸನ್ನಿಧಿಯಲ್ಲಿ ನೋಡ್ತೇವೆ ಅಲ್ವೇ. ಈ ರೀತಿಯಾಗಿ ಕೆಲವು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ಯಾರಾದ್ರೂ ಏನಾದ್ರು ಇದ್ರೆ ಹಂಚ್ಕೊಳ್ಳಿ ದಯವಿಟ್ಟು. ಪ್ರಶ್ನೆ ಇದ್ರೆ ಕೇಳಿ, ಇನ್ನೇನು ಮುಕ್ತಾಯ ಮಾಡೋಂಥ ಸಮಯ. ಈಗ ಪ್ರಶ್ನೆ ಇದ್ರೆ ಕೇಳಬಹುದು ದಯವಿಟ್ಟು. ಹಂತಗಳಲ್ಲಿ ನಮ್ಮಲ್ಲಿ ಯಾವ್ಯಾವುದೋ ಕೆಲವು ದೋಷಗಳಿದ್ದಾವೆ. ಆ ದೋಷಗಳನ್ನ ಕುರಿತು ನಾವು ನಗಣ್ಯ, ಇದೇನ್ ಮಾಡುತ್ತೆ ಸ್ವಾಭಾವಿಕ, ಅವನ ಆ ರೀತಿ ಮಾಡ್ತಾನೆ, ನಾನೇನು ಅವನ್ ಪ್ರೀತಿಸಲ್ವೇ, ನಾನು ಬೈತೇನೆ ಅಷ್ಟೇನೆ ಅಂತಕ್ಕಂಥ ರೀತಿಯಲ್ಲಿ ಅಂದ್ಕೋತಾ ಇರ್ಬೋದು ಅವ್ರ ಮನ್ಸಲ್ಲಿ. ಆದ್ರೆ ಇದು ಮುಂದಕ್ಕೆ ಅವನಿಗೆ ಏನ್ ಮಾಡ್ತದೆ ಅನ್ನೋದು ಇದೆಯಲ್ಲ, ಅದು ಬಹಳ ನಮ್ಗೆ ಜಾಗರೂಕತೆಯಿಂದ ನಾವು ಆಡ್ತಕ್ಕಂಥ ಮಾತಿಗೆ ಎಚ್ಚರವಾಗಿರ್ಬೇಕಾಗುತ್ತೆ. ಇದು ಮನೆಯಲ್ಲಿ ಒಂದು ಕುಟುಂಬದ ಪರಿಸರದಲ್ಲಿ ಹಿರಿಯರಲ್ಲಿ ಇದ್ದರಂತೂ ಅದು ಅವ್ರ ಮನೆ ಮಂದಿಗೆಲ್ಲ ಬರುತ್ತೆ, ಅವ್ರ ಮಕ್ಳಿಗೆಲ್ಲ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಹೌದಾ? ಇದನ್ನ ಬಹಳ ಎಚ್ಚರವಾಗಿ ನಾವು ಜತನದಿಂದ ತಿದ್ದುಕೋಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ.